ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ದುರ್ಗೆ ದುರ್ಗೆ ರಕ್ಷಣೀ ರಕ್ಷಣೀ ಸ್ವಾಹ ಸ್ವಾಹ. ಶನಿವಾರದಿಂದ ಇವತ್ತಿನವರೆಗೂ ಎಪಿಸೋಡ್ ಕವರ್ ಆಗಲಿಲ್ಲ. ಯಾಕಂದ್ರೆ ದೊಡ್ಡಬಳ್ಳಾಪುರ ಆಶ್ರಮದಲ್ಲಿ ಇದ್ದೀನಿ. ಶೂಟಿಂಗ್ ಮಾಡೋ ಯಾರೂ ಇರಲಿಲ್ಲ ಇಲ್ಲಿ. ಈಗ ಭಕ್ತ ಬಂದಾನ ಮಾಡ್ಲಿಕ್ಕಂತಾನೆ. ಎಷ್ಟೋ ಭಕ್ತರು ಫೋನ್ ಮಾಡಿದ್ರೆ ಗುರುಜಿದ ಎಪಿಸೋಡ್ ಬರ್ತಾ ಇಲ್ಲ, ಕಾರಣ ಏನಂತ. ಏನಿಲ್ಲ, ದಿಸ್ ಈಸ್ ದ ರೀಸನ್. ನಾವು ಇಲ್ಲಿದ್ವಿ, ಶೂಟಿಂಗ್ ಮಾಡೋರು ಯಾರೂ ಇರಲಿಲ್ಲ. ಜನನೂ ಹಾಗೇ ಇದ್ರು, ಭಕ್ತರು ಮುಗಿಯೋಷ್ಟರಿಗೆ ಲೇಟ್ ಆಗ್ತಿತ್ತು. ಖುಷಿಯಾಗಿದೆ ನಮ್ಗೆ ದೊಡ್ಡಬಳ್ಳಾಪುರ ಆಶ್ರಮದಲ್ಲಿ. ಅಜ್ಜನಿಗೆ ಏನು ಬೇಕು? ಭಕ್ತರು ಬೇಕು. ಭಕ್ತರು ಇದ್ದಾರೆ, ನಮ್ಮ ದಿನನಿತ್ಯ ಇದ್ದಾರೆ. ಈಗ ಬೆಂಗಳೂರಿನವ್ರು ಭಾಳ ಒದ್ದಾಡ್ಲಿಕ್ಕತ್ತಾರ. ಇಲ್ಲಿ ಬಂದಿದ್ದೀನಿ, ಇಲ್ಲೆಲ್ಲ ಸ್ಟಾರ್ಟ್ ಮಾಡ. ಎಲ್ಲರಿಗೂ ಇಷ್ಟ ಹೇಳ್ತೀನಿ, ಇದ್ದ ವಸ್ತುಗೆ ಬೆಲೆ ಕೊಡಂಗಿಲ್ಲ ನೀವು, ಹೋದ ವಸ್ತುಗೆ ಬೆಲೆ ಕೊಡ್ಕೊಂಡು ಹೋಗ್ತೀರಿ. ಎಲ್ಲರ ಪರಿಸ್ಥಿತಿ ಸಿಕ್ಕಾಕೊಂಡಿರಿ, ಪಂಜರದ ಕುತ್ತೀರಿ. ಪಂಜರ ಏನು? ಮನಸ್ಸಿನ ಪಂಜರಕ್ಕಿಂತ ನೀವು ಮಾಡಿದ ಕರ್ಮದ ಪಂಜರದ ಕುತ್ತೀರಿ. ಆ ಕರ್ಮದ ಪಂಜರದ ಕುತ್ತು ಈ ಕಡೆ ಆ ಕಡೆ ಯಾವ ಕಡೆನೂ ಬಾಗ್ಲಿಲ್ಲ. ಬಾಗ ಓಪನ್ ಆದ್ರೂ ಬಾಗ್ಲಿಂದ ಆಚೆಗೆ ಹೋಗಕ್ಕೆ ಆಗಂಗಿಲ್ಲ. ಆ ಪರಿಸ್ಥಿತಿಯಲ್ಲಿ ಎಲ್ಲರೂ ಕೂತೀರಿ. ಮಾಡಿದ್ದು ಕರ್ಮ, ಮಾಡಿದ್ದು ಅನಾಚಾರ ನಿನ್ನ ಈ ತ್ರಾಸ ಕೊಟ್ಟ. ತಪ್ಪುಗಳನ್ನು ತಿದ್ಕೊಳ್ಳಿಕ್ಕೆ ದಾರಿ ಕೊಟ್ಟಿದ್ದವ, ಇನ್ನೂ ತಿದ್ಕೊಳ್ಳಿಲ್ಲ. ಕತಿ ಮುಗಿತು. ಅರಿವು ಕೊಡುವ. ಇವತ್ತು ನಾವು ಬಾಂಬೆದ್ದು ನಾವು ಹೋಗಿದ್ದು ಕೊಡ್ತೀವಿ. ಹೋಸಲ ಅಜ್ಜಯ್ಯನವರು ನಾವು ಬಾಂಬೆಗೆ ಏನು ಕರ್ಕೊಂಡು ಹೋಗಿದ್ವಿ, ಈ ಸಲ ನಾವು ಬಾಂಬೆಗೆ ಒಬ್ಬರೇ ಹೋಗಿದ್ದು ಗುರುಚರಿತ್ರೆ ಕೊಡೋಣ. ಮೊದಲು ನಾವು ಏನು ಮಾಡಿದ್ವಿ, ನವಲಗುಂದಿಂದ ಬಾಂಬೆಗೆ ಹೋಗ್ಬೇಕಾಗಿತ್ತು. ಪ್ಲಾನ್ಸ್ ಹಂಗಿತ್ತು. ನವಲಗುಂದ ಬಾಂಬೆಗೆ ಹೋಗ್ಬೇಕಂದ್ರೆ ಕಾರಿಂದ ಕರ್ಕೊಂಡು ಹೋದ್ರು ಪ್ರಕಾಶನ. ಅಲ್ಲಿ ಆ ಗೌಡ್ರ ಅಂತ ಹೇಳಿದ ಕತೆ ಕೇಳಿದ್ರೆ ಎಲ್ರು, ಬಾಬುಗೌಡ ನೀನು ನಡಿ ಅಂತ ಹೇಳಿದ್ವಿ. ಖುಷಿ ಆಗ್ಬಿಟ್ಟವ. ಅವನಿಗೋಸ್ಕರ ಒಂದು ಕಾರು, ಜೋಶಿ ಸುಮಾರು ಒಂದು 5-6 ಕಾರು ಹೊರಡ್ತು ಬಾಂಬೆ. ನಾವು ಹೇಳಿದ ಎಲ್ಲಿ ಹೋದ್ರು 5-6 ಕಾರ್ ಇರೋದು. ಈ ಕಡೆ ಜೋಶಿ ಫ್ಯಾಮಿಲಿ, ಆ ಕಡೆ ಆ ಫ್ಯಾಮಿಲಿ, ಸುಮಾರು ಒಂದು ಗೌಡ್ರ ಫ್ಯಾಮಿಲಿ ಎಲ್ಲ ಹೊರಟಿ ನವಲಗುಂದಕ್ಕೆ. ಮೊದಲು ನಾವು ಪೂನಾಗೆ ಹೋದಿವಿ. ಪುಣಾದಲ್ಲಿ ಜೋಶಿ ಮನೆಗೆ ಹೋದ್ವಿ. ಅವ್ರ ಮನೇಲಿ ಪಾದ ಪೂಜೆ ಇಟ್ಟಿದ್ರು. ಅಲ್ಲಿ ಬಹಳ ಚಂದ ಅರೇಂಜ್ಮೆಂಟ್ಸ್ ಮಾಡಿದ್ದ ಜೋಶಿ. ನಾವು ಬಂದ ಭಕ್ತರಿಗೆಲ್ಲ ರೂಮ್ಸು, ಪ್ರತಿಯೊಂದು ರೂಮ್ನಲ್ಲಿ ಸೋಪು, ಪೇಸ್ಟು, ಬ್ರಷ್, ಬಹಳ ಚಂದ ಅರೇಂಜ್ಮೆಂಟ್ಸ್ ಇತ್ತು. ನಮ್ಮ ಭಕ್ತರೆಲ್ಲ ಖುಷಿಪಟ್ಟರು. ಪ್ರತಿಯೊಬ್ಬರು ಹೊಸ ಹೊಸ ಟವಲ್ಸ್, ಬ್ಯೂಟಿಫುಲ್ ಅರೇಂಜ್ಮೆಂಟ್ಸ್. ಅಲ್ಲಿ ಹೋದ ತಕ್ಷಣ ಇದನ್ನೇ ಬೇರೆ ಸಂಸ್ಕಾರ. ಹೋದ್ವಿ, ಪಾದ ಪೂಜೆ ಒಳಗೆ ಕೂತ್ವಿ, ಜನ ಸೇರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲಿ ಹೋದ್ರು ರೆಸ್ಟ್ ಇಲ್ಲ. ಭಕ್ತರು ಬಂದರು 5ರಿಂದ 10, 10ರಿಂದ 20. ಹೌದು, ನೈಟ್ ಅವ್ರ ಮನ್ಯಾಗ ನಮ್ಮದು ಪಾದ ಪೂಜೆ ಇತ್ತು. ಅದ್ರ ನೆಕ್ಸ್ಟ್ ನಾವು ಬಾಂಬೆಗೆ ಹೋಗೋ ಪ್ಲ್ಯಾನ್ಸ್ ಇತ್ತು ನಮ್ಮದು. ಅಲ್ಲಿ ಜೋಶಿ ಜನ ಭಾಳ ಸೇರಿಸ್ತಾರೆ, ಸುಮಾರು ಜನ ಸೇರಿಸ್ತಾರೆ. ದೊಡ್ಡ ದೊಡ್ಡ ಜನ ಎಲ್ಲರೂ ಬಂದಿದ್ರು. ಅವಾಗ ಏನಾಯ್ತು, IAS ಆಫೀಸರು, ಡಾಕ್ಟರ್ಸು ಅಲ್ಲಿ ಸ್ಪೀಚ್ ಕೊಡು ಅಂತ ಕೇಳ್ಬಿಟ್ಟ. ಗುರುಗಳೇ, ಕನ್ನಡ ಕೊಡಂಗಿಲ್ಲ ಅಜ್ಜ, ನೀ ಮರಾಠಿಯಲ್ಲಿ ಇಂಗ್ಲೀಷ್ ಕೊಡು ಅಂತ. ಮರಾಠಿಯಲ್ಲಿ ಬರ್ತದೆ, ಕೆಟ್ಟದೇ ನಿಂಗೆ. ಕೊಟ್ಟು ಸ್ಪೀಚ್ನ ಕೇಳಿ ಬಿಡು, ಇಲ್ಲ ಹೇಳ್ತಾವ. ಇಲ್ಲ ಅಜ್ಜ, ಎಲ್ಲ ಬಂದ, ನೀಗೆಲ್ಲ ಗೊತ್ತದ, ಮಾತಾಡು ಅಂತಂದ. ಸ್ಪೀಚ್ ಸ್ಟಾರ್ಟ್ ಮಾಡ್ದ. ಆ ಕಡೆ ಅರ್ಧ ಮರಾಠಿ, ಅರ್ಧ ಇಂಗ್ಲೀಷ್. ಸುಸ್ತಾಗೋದು ಜಗತ್ತು. ರೆಕಾರ್ಡ್ ಮಾಡ್ಕೊಂಡು ಅನ್ನೋದು. ಆಮೇಲೆ ಹೇಗೆ ಸ್ಪೀಚ್ ಕೊಟ್ಟ ಅಂದ್ರೆ ಎಲ್ಲರೂ ಸ್ಟನ್ ಆಗಿ ಕೂತಿದ್ರು. ಅಲ್ಲಿ ದುನಿಯಾ ಜನ ಸೇರ್ತ. ಆಮೇಲೆ ಅವಾಗ ಮತ್ತೆ ಇವನೇ ಜೋಶಿ ಸ್ಪೀಚ್ ಕೊಡ್ತಾ, ಏನು ನಾನು
ಗುರುಗಳ ಜೊತೆಗೆ ಎಷ್ಟೋ ಮಿರಾಕಲ್ಸ್ ನಾನು ನೋಡಿದ್ದೀನಿ. ಅವ್ರ ಕಡೆ ಜೊತೆಗೆ ಎಲ್ಲಿ ಹೋದ್ರೂ ಹೋಗ್ತಿರ್ತೀನಿ. ಇವತ್ತು ಇನ್ನೊಂದು ಮಿರಾಕಲ್ಸ್ ಏನಂದ್ರೆ ಅವ್ರು ಮರಾಠಿನೇ ಬರಲ್ಲ, ಇವತ್ತು ಮರಾಠಿನೂ ಮಾತಾಡಿದ್ದಾರೆ ಅವರು. ಗುರು ಚರಿತ್ರ, ಇದು ಒಂದು ಗುರು ಚರಿತ್ರೆಯಲ್ಲಿ ಆ್ಯಡ್ ಆಗ್ಲೇಬೇಕು. ಭಾಷೆ ಇಲ್ಲದ, ಭಾಷೆಯ ಗಂಧವಿಲ್ಲದ ಆ ಜನಕ್ಕೆ ಆ ಭಾಷೆ ಮಾತಾಡ್ತಾನೆ, ಅರ್ಥ ಏನದು ಪ್ರಶ್ನೆ ಅಲ್ಲ, ಅವನ ಶಕ್ತಿ. ಬಹಳ ಜನ ಖುಷಿ ಪಟ್ಟರು ಅವ್ರು ಮಾತಾಡಿದಕ್ಕೆ. ಅವಾಗ ಎಲ್ಲರಿಗೂ ಆಶೀರ್ವಾದ ಮಾಡಿ, ನಾಳೆ ನೆಕ್ಸ್ಟ್ ಡೇ ಅವರು ಒಂದು ದತ್ತನ ಗುಡಿ ಇತ್ತಲ್ಲ, ಆ ದತ್ತನ ಗುಡಿಯಾಗ ಅರೇಂಜ್ಮೆಂಟ್ಸ್ ಮಾಡಿದ್ರು ಜೋಶಿ. ಜನ ಸೇರ್ತು, ಭಾಳ ಚಂದ ಆಶೀರ್ವಾದ ತಗೊಂಡ್ರು. ಅದ್ರಾಗ ಒಂದು 2-3 ಭಾಳ ದೊಡ್ಡ ದೊಡ್ಡ ಕೇಸ್ ಬಂದಿತ್ತು. ಯಾವ ಮನುಷ್ಯ ಅಕ್ಕಲಕೋಟಿಗೆ ಬಂದಿದ್ದ ಹಾರ್ಟ್ ಅಟ್ಯಾಕ್ ಮಾಡ್ಕೊಂಡು ಇನ್ನೇನು ಸಾವು ಇತ್ತು ಒಂದು, ಅವತ್ತು ಅವ ಏನು ಆಶೀರ್ವಾದ ತಗೊಂಡ ಅಕ್ಕಲಕೋಟ್ ಟೈಮ್ದಾಗ, ಇವತ್ತು ಅದೇ ಭಕ್ತ ನನ್ನ ಕಣ್ಣು ಮುಂದೆನೇ ಕೂತು ಅವ್ರ ಜನನೂ ಸೇರಿಸಿದ್ದ, ಅವ ಸ್ಪೀಚ್ ಕೊಡ್ತಾ. ಹೋದ ಜೀವಕ್ಕೆ ಪುನರ್ಜನ್ಮ ಕೊಟ್ಟ ಗುರು ಇದು. ನಾನು ಅಲ್ಲೇ ಹೋಗಿನೇ, ಅಕ್ಕಲಕೋಟ ಮುದೇ ಹೋತು ಅನ್ಕೊಂಡ ಮನುಷ್ಯನ ಅಕ್ಕಲಕೋಟಿಂದ ಬಾಂಬೆವರೆಗೂ ಕಾರ್ ಓಡಿಸ್ಕೊಂಡ್ ಬಂದವನ್ನ ಆ ಗುರು ಯಾರಂತ ಕೇಳಿದ್ರೆ ಆ ಗುರು ಇವರೇ ಅಂತ ಎಲ್ಲರ ಮುಂದೆ ತೋರಿಸ್ತಾನೆ. ಅವ್ರ ಮಂದಿ ಎಲ್ಲರೂ ಭಕ್ತಿಯಿಂದ ಮಹಾರಾಜ್ ಅಂದ್ಕೊಂಡು ಕೂಡ್ತಾರೆ. ಒಂದು ಸಂಸಾರ ಬರ್ತದೆ. ಇನ್ನೊಂದು ಏನಾದ್ರು ಸಡನ್ ಆಗಿ ಗುರು ನಂಬಕ್ಕೆ ಅಷ್ಟು ಕಷ್ಟ ಈ ಜಗತ್ತು. ಒಬ್ಬೊಬ್ರಿಗೆ ಹೇಳ್ತಾರೆ, ಯಾಕಂದ್ರೆ ಸ್ವತಃ ಅವನ ಅನುಭವ ಆಗ್ಬೇಕಿದು. ಏನು ನನಗಾದರೇ ಸತ್ಯ ಅನ್ನೋ ಕಾಣೋ ಮಂದಿನೂ ಇದ್ದಾರೆ, ಅಥವಾ ಏನೂ ಕಾಣದೆ ಭಕ್ತಿ ತೋರಿಸೋರು ಇದ್ದಾರೆ, ಅಥವಾ ಎಲ್ಲ ಕೊಂಡು ನಾಟಕ ಮಾಡಿ ನೋವು ಕೊಡುವ ಭಕ್ತರು ಇದ್ದಾರೆ, ಅಥವಾ ಕಂಡು ಕಾಣದಾಗೆ ನಾಟಕ ಮಾಡಿಕೊಂಡು ಶೋ ಪೀಸ್ ತೋರಿಸೋ ಭಕ್ತರು ಇದ್ದಾರೆ. ಎಲ್ಲವೂ ನೋಡ್ಬಿಟ್ಟೆ ನಾನು. ಇಂಥ ಭಕ್ತರ ಜೊತೆ ನಾವಿದ್ದು ನಾವು ಧನ್ಯರಾಗಿ. ಸೊ ಅಲ್ಲಿ ನಂಬಿಕೆ ಇರಲಿಲ್ಲ ಅವರಿಗೆ. ಅವಾಗ ಆ ಮಗನ ಕರೀತಾನೆ, ಯಾಕವ 2 ಸಬ್ಜೆಕ್ಟ್ ಡಲ್ ಮಾಡ್ಕೊಂಡು ಇಷ್ಟು ಇಂಟೆಲಿಜೆಂಟ್ ಇದ್ದಿ ಅಂದ್ರೆ ಸ್ವಂತ ತಂದೆ ತಾಯಿಗೂ ಗೊತ್ತಿರಲಿಲ್ಲ ಡಲ್ ಆಗ ಸಬ್ಜೆಕ್ಟ್ ಅಂತ. ಜೋಶಿ ರಿಲೇಷನ್ ಅವರು. ಅವಾಗ ಶಾಕ್ ಆಗಿ ಕೂತ್ಕೋತಾರೆ. ನಂಬಿಕೆ ಇರಲಿಲ್ಲಕ್ಕೆ ಒಂಥರ ಬಂದಿದ್ದು. ಆಕೆಗೆ ಎಲ್ಲೋ ಕತೆ ಕೊಟ್ಟು ಯಾವ ಥರ ಓದಬೇಕು, ಆಕಿನ ಸಬ್ಜೆಕ್ಟ್ ಯಾವ ಡಲ್ ಆಗಿದೆ, ತಂದೆ ತಾಯಿಗೂ ಹೇಳಿದೆ ಯಾವುದೋ ವಿಷಯನ ಇಂಪಾರ್ಟೆಂಟ್ ತಗೊಳಕ್ಕಿಂತ ಮಕ್ಳು ಏನು ಮಾಡ್ತಾವ ಅಂತ ಕಲೀರಿ. ಸ್ವಲ್ಪ ಸೀಕ್ರೆಟ್ ಆಗಿರೋಂಗಲ್ಲ ಅವು. ದೊಡ್ಡವ್ರು ಇರ್ತಾರೆ, ಮೊಬೈಲಿಂದ ಇರ್ತಾರೆ. ನೀವು ಅತಿ ಪ್ರೀತಿ ಮಾಡೋಕೆ ಇಷ್ಟ ಬರಲ್ಲ. ಅಲ್ಲಿ ಅತಿ ಪ್ರೀತಿ ಮಾಡಿ ಕೆಡಿಸ್ತಾವ ಆ ಕಡೆ ಮಹಾರಾಷ್ಟ್ರ ಮಂದಿ. ಇದು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ಬೇಕು ಈ ವಿಷಯದಲ್ಲಿ. ಆಕೆ ಇನ್ನೇನು 2 ಸೆಮಿಸ್ಟರ್ ಅದ, ಆಕೆ ಒಂದು ಕೆಲಸ ಆಗಬೇಕು, ಆಕೆ ಗೆಲ್ಲಬೇಕು ಅಂತ ಹೇಳಿದಾಗ ಎಲ್ಲರೂ ಆಕೆ ಮುಂದೆ ಕೂತು ಆಶೀರ್ವಾದ ತಗೊಂಡು ಇಷ್ಟು ಚೇಂಜ್ ಆಗ್ತಾಳೆ ಮಗಳಂದ್ರೆ. ಬಾಬಾ ಆಜ್ ಮಹಾರಾಜ ಆಪ್ಕೆ ಸಾಥ್ ಹಮ್ ಬೈಟೇಂಗೆ, ಬೈಟೋ ಬೇಟಾ, ನಾಳೆನೂ ನಿಮ್ಮ ಜೊತೆಗೆ ಬರ್ತೀನಿ ನಾನು ಆ ದೇವಸ್ಥಾನ, ಬಾರ ಯವ್ವ. ಇದು ಒಬ್ಬರ ಕಥೆಯಲ್ಲ, ಅಲ್ಲಿ ಬಂದವರೆಲ್ಲ ನಾಳೆ ಬರ್ತೀನಿ ಮತ್ತೆ ಯಾಕಂದ್ರೆ ದೇ ಹ್ಯಾವ್ ಅಚೀವ್ಡ್, ದೇ ಹ್ಯಾವ್ ಟೇಕನ್, ದೇ ಹ್ಯಾವ್ ರಿಸೀವ್ಡ್ ಸಮಥಿಂಗ್ ಫ್ರಮ್ ದ ಗುರು. ಒಂದೇ ಸಲ ಬಂದ ಭಕ್ತ, ಒಂದೇ ಸಲ ಅರಿವು ತಗೊಂಡು ಭಕ್ತನಿಗೆ ಈ ಭಕ್ತಿ ತೋರಿಸೋರು ದಿನನಿತ್ಯ ಅವನಲ್ಲಿ ಕುತ್ಕೊಂಡು ದಿನನಿತ್ಯ ನೋಡಿರ್ತೀರಿ. ನೀವು ಗೆದ್ದಿರ್ತೀರಿ, ಮನೆ ಕಟ್ಸ್ಕೊಂಡಿರ್ತೀರಿ, ಕುಡುಕನ ಗಂಡನಿಂದ ನೋವು ತಿಂದಿರ್ತೀರಿ, ಅದಕ್ಕೂ ಪಾರ್ ಮಾರ್ಗ ತಗೊಂಡಿರ್ತೀರಿ. ಏನಿಲ್ಲ ರೋಡ್ ಓಡಾಡವ ಗೆದ್ದಿರ್ತೀರಿ, ಕಾರಲ್ಲಿ ಓಡಾಡ್ತಿರ್ತೀರಿ. ಅಜ್ಜ ಎಲ್ಲ ಕೊಟ್ಟ ನಮ್ಗದು ಪೋಸ್ಟ್ ತೋರಿಸ್ಕೊಂಡು ಫೋಟೋ ತರಿಸ್ಕೊತೀರಿ. ನಿಮಗೆ ಯಾಕೆ ನಂಬಿಕೆ ಹೋಯ್ತು? ಇವ್ರಿಗೆ ನಾಟಕ ಕಂಪ್ನಿ ಜಗತ್ತೇನು, ಅದಕ್ಕೆ ಅಂತ ಭಕ್ತಿ ಯಾವತ್ತೂ ಗೌಪ್ಯವಾಗಿರ್ತದಂತೆ. ಇಟ್ ನೆವರ್ ಶೋಸ್ ಟು ಎನಿಬಡಿ. ಭಕ್ತಿನ ತೋರ್ಸಕ್ಕಾಗಂಗಿಲ್ಲ, ಭಕ್ತಿ ಭಾವಪೂರ್ಣಿಯಲ್ಲಿ ಕಾಣಿಸ್ತದೆ. ನಿಮ್ಮ ಮನಸ್ಸಿನ ಭಕ್ತಿ ಗುರು. ಅಯ್ಯೋ ಜೀವ, ನಿಮ್ ಬಿಟ್ರೆ ನಂಗೆ ಯಾರೂ ಇಲ್ಲ, ಇಂಥ ಮಾತುಗಳು ಅಲ್ಲಿ ನೋವಾಗ್ತದೆ ಗುರು. ಕೇಳ್ತಾನ, ಆದ್ರೆ ಅವ್ನ ಒಳಗೆ ಬಿಟ್ಟು ಗೊತ್ತದೆ ಯಾವ ಮಾತಾಡ್ತಾವಪ್ಪ. ಅದಕ್ಕೆ ಗುರು ಏನು ಬೇಡ, ಅಪ್ಪ ನಿನ್ನ ಆಶೀರ್ವಾದ, ನಿನ್ನ ಆಶೀರ್ವಾದ ನಾ ಬದುಕಿದ್ದೀನಿ, ಇನ್ನು ನೀನೇ ಮಾರ್ಗ ತೋರಿಸು. 2 ಪದ ಸಾಕು. ಅವ್ರವ್ರ ಇಚ್ಛಾ. ಎಷ್ಟೋ ಮಂದಿ ಹೇಳ್ತಾರೆ, ಕುಡುಕರು ಬರ್ತಾರೆ ನನ್ನ ಕಡೆ, ಅಜ್ಜ
ಇಂಥ ಕುಡುಕರ ಗಂಡು ನನ್ನ ಕಡೆ ಇದ್ದಾನ್, ಈ ಕುಡುಕನ ಗಂಡಿಂದ ಪಾರು ಮಾಡಿ. ಏನು ಪಾರು ಮಾಡ್ತೀವಿ? ಕರ್ಕೊಂಬ ಹಂಗ ಆತರ ಕೊಡ್ತೀವಿ. ಒಂದ್ಸಲ ಕರ್ಕೊಂಬಂದು ಮತ್ತೆ ಕುಡಿತಾನೆ ಇರ್ತಾರ. ಕಾರಣ ಬೇರೆ ಇರ್ತಾವ, ಗಂಡ ಹೆಂಡತಿ ಮಕ್ಕಳಿಗೆ ವ್ಯತ್ಯಾಸಗಳು ಭಾಳ ಆಗಿರ್ತಾವ. ಕೊನೆಗೆ ಅವ್ರ ಪರಂ ಭಕ್ತ ನೋಡಿ ಮಕ್ಕಳು ತಂದು ನಿಲ್ಲಿಸ್ಬಿಡ್ತಾವ. ಅಜ್ಜ ನೋಡಿ ಅಪ್ಪ, ಹಿಂಗ ಕುಡಿಯೋ ಗಂಡಿದ್ರೆ ಮಕ್ಳಿಗೂ ಓದಕ್ಕಾಗಂಗಿಲ್ಲ, ನನಗೇ ಚಾಕು ಚುಚ್ಚಕ್ ಬಂದಿದೆ. ಈಗೆಲ್ಲ ಘಟನೆ ಕೊಟ್ಟಾಗ ಏನ್ ಮಾಡ್ತಾನೆ ಗುರು? ಮಕ್ಕಳು ನೋಡ್ಬೇಕು, ಹೆಂಡತಿ ನೋಡ್ಬೇಕು, ಗಂಡು ನೋಡ್ಬೇಕು. ಆಯ್ತಾ ಬನ್ನಿ, ಏನ್ ಮಾಡ್ಬೇಕಂತೀವಿ? ಇಲ್ಲ ನಾ ಯಾವ್ದೋ ಸೇರಿಸ್ತಾರಲ್ಲ ಕುಡ್ತಾ ಹೋಗ್ಲಿಕ್ಕೆ, ಯಾವ್ದೋ ಸ್ಕೂಲ್ಗಳು, ಅಲ್ಲಿ ಹೋಗಿ ಅದನ್ನ ಮಾಡು. ನಿನಗೆ ಆ ಭರವಸೆ ಇದ್ರೆ ಮಾಡು. ಆ ತಂದೆಗೂ ನಾ ಆಶೀರ್ವಾದ ಮಾಡ್ತೀನಿ, ಒಳ್ಳೇದಾಗಿ. ಎಷ್ಟೋ ಜನ ಒಳ್ಳೇದಾಗಿ ಬಂದಿದ್ದಾರೆ. ಆಯ್ತು, ಒಳ್ಳೇದಾಗಿ. 1 ತಿಂಗಳಾಯ್ತು, 2 ತಿಂಗಳಾಯ್ತು, ಬಂದಾಗೆಲ್ಲ ಇನ್ನೊಂದು ತಿಂಗಳು ಕಂಟಿನ್ಯೂ ಆಗ್ಲಿ ಗುರುಜಿ, ಮಕ್ಕಳ ಎಕ್ಸಾಮ್ ಆಯ್ತು ಮಾಡಿ. ಸೊ ಅವ್ರು ಹೇಳ್ದಂಗೆ ನಾವು ಆಶೀರ್ವಾದ ಮಾಡ್ಕೊಂಡು ಹೋಗಿ ಕೊನೆಗೆ ಗುರುಜಿನೇ ಹೇಳಿದ್ರೆ ಅಪ್ಪ ನಮ್ಮ ಗಂಡನ ಅಡ್ಮಿಟ್ ಮಾಡಕ್, ಅವ್ರು ಹೇಳುವರೆ ನಾವು ಕರ್ಕೊಂಬರ್ಲಿಲ್ಲ ಅಂತ ಎಂತ ಅಪವಾದ ಕಟ್ಟಿ ಏನಂತ? ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ಕೇಳ್ಕೊಂಡಿದ್ದಕ್ಕೆ ಅವ ಹೇಳಿದ ಹೊರತು ಇಲ್ಲಿ ಬಂದು ಸೇವಾ ಮಾಡಿ ಕೂಡ ಹಾಡಂತ ಹೇಳಿರ್ಲಿಲ್ಲ ಅವ. ಮಾತು ತೂಕದಲ್ಲಿ ಇರ್ಬೇಕು. ಒಂದೊಂದು ತೆಗೆದ್ರೆ ದೊಡ್ಡ ಎಪಿಸೋಡ್ ಆಗ್ತಾವ. ನಿಮ್ಮ ಬಹಳದ ಕತಿ. ನಾ ಎಲ್ಲಿ ಕೂತೀನಿ? ದೊಡ್ಡಬಳ್ಳಾಪುರ ಆಶ್ರಮದಾಗ ಕೂತೀನಿ. ಇಲ್ಲಿ ಏನೇನ್ ನಡೆದಾವ ನಾಟಕ. ಈ ಭಕ್ತರು ಹೇಳಿ ದೊಡ್ಡಬಳ್ಳಾಪುರದ ಹೇಳ್ರಿ ಗುರುಜಿ. ದೊಡ್ಡಬಳ್ಳಾಪುರ ಹೇಳಿದ್ರೆ ರಾಮಾಯಣ ಮಹಾಭಾರತ ಎಲ್ಲವೂ ಕೂಡ್ತಾವ ಗುರು ಮುಂದೆ, ಎಲ್ಲವೂ ತೆಗಿಬೇಕಾಗ್ತದ. ಅದಕ್ಕೆ ಅವ ಹೇಳಿಲ್ಲ. ಪುನಃ ಭಾಳ ಚಂದ ನಡೆಸ್ಕೊಟ್ರು. ಆಮೇಲೆ ಒಂದಿಬ್ರು ಡಾಕ್ಟರ್ಸ್ ಬಂದಿದ್ರಲ್ಲೇ, ಡಾಕ್ಟರ್ ಫ್ಯಾಮಿಲಿ. ಆಕಿಗೂ ಕೂಡಕ್ ಆಗ್ತಿರ್ಲಿಲ್ಲ. ಆಕಿಗೆ ಆಶೀರ್ವಾದ ಮಾಡಿ ಕೈ ಕಾಲು ಶುದ್ಧ ಆದ್ಮೇಲೆ ಆಕೆ ಆರಾಮ್ ಕೂಡ್ತಾಳೆ ಕೆಳಗೆ. ನಂಬಿಕೆ ಅನ್ನೋದೇ ಇರಲಿಲ್ಲ. ಇನ್ನೊಂದು ಫ್ಯಾಮಿಲಿ ಬರ್ತದಲ್ಲಿ, ಸುಮಾರು ಒಂದು 7 ಜನ ಬರ್ತಾರ. ಅವ್ರು ಯಾರೂ ಗೊತ್ತಿಲ್ಲ, ಅವ್ರು ಯಾರು ಜೋಶಿ ಮಾತ್ರ ಗೊತ್ತು. ಬಂದು ಆ ಹಿರಿ ತಂದೆ ಬರ್ತಾನೆ, 90 ವರ್ಷದವ. ಬಾರೋ ಯಪ್ಪ, ಧಾರವಾಡದಾಗ ಇದ್ದವನಿ ಇಲ್ಲಿ ಮಹಾರಾಷ್ಟ್ರ ಸೆಟ್ಲ್ ಆಗಿ ಅಂದ್ರೆ ಅವ್ರಿಗೆ ಆಶ್ಚರ್ಯ. ಇಲ್ಲಿವರೆಗೆ ಹಿಂದಿನಲ್ಲಿ ಮಾತಾಡೋ ಅಜ್ಜ ಸಡನ್ನ ಕನ್ನಡ. ಹೌ ಹಿ ನೋಸ್ ಇಟ್ ದೇ ಆರ್ ಕನ್ನಡಿಗಾಸ್. ಮಹಾರಾಷ್ಟ್ರ ಸೆಟ್ಲ್ ಆಗಿದ್ರು ಅವರು. ಅವಾಗ ಅವ್ರು ಹೇಳ್ತಾನೆ, ದರಾ ಬೇಂದ್ರೆ ಬುಕ್ಕು ಓದೋ ಹವ್ಯಾಸ ನಿನಗದ. ದರಾ ಬೇಂದ್ರೆ ಜೊತೆ ನೀ ಮಾತಾಡ್ದವ. ದರಾ ಬೇಂದ್ರೆ ನಿನ್ನ ಮನ್ಯಾಗ ಬಂದು ಊಟ ಮಾಡಿ 1 ದಿನ ತಂಗಿ ಆ 2ನೇ ಬುಕ್ ಕೊಟ್ಟು ಹೋದ್ನಲ್ಲ, ನಿನ್ನ ಮನ್ಯಾಗ ಇಟ್ಟಿಯಲ್ಲ ಹಸಿರು ಕಲರ್ದು, ನಿಜಾನ ಅಂದ್ರೆ ಸಾಷ್ಟಾಂಗ ನಮಸ್ಕಾರ ಆಗ್ತಾನೆ. ಈ ದರಾ ಬೇಂದ್ರೆ 3 ವರ್ಷ ಹಿಂದಿನ ಕತೆ ಹೆಂಗೆ ಹೇಳ್ದ ಅಜ್ಜ. ನಮ್ಮನೆ ಬಂದಿದ್ದ ಧಾರವಾಡದಾಗ ಹೇಗೆ ಗೊತ್ತು, ಇಂಥ ಬುಕ್ಕೇ ಹೇಗಂತ ಆ ಒಬ್ಬ ತಂದೆಗೆ ಹೇಳಿದಕ್ಕೆ ಇಡೀ ಫ್ಯಾಮಿಲಿ ದೇ ಹ್ಯಾವ್ ಬಿಕಮ್ ಶಾಕ್. ಅವ್ರ ಆಶ್ಚರ್ಯ ಆಗ್ತದೆ. ಅವ್ರ ಆಶೀರ್ವಾದ ತಗೋತಾರ, ಆರಾಮ ಆಗ್ತಾರ. ಅವ್ರ ಮನೆಯವ್ರ ಮಗಂದು ಹೆಂಡತಿ ಸುಮಾರು ಕಥೆಗಳು ಎಲ್ಲವೂ ಹೇಳ್ತಾನೆ. ಎಲ್ಲರೂ ಹೇಗಾಗ್ತಾರಂದ್ರೆ, ನೀವು ಒಂದು ನಾನು ಹೇಳ್ತೀನಿ, ನಾನು ಸತ್ಯ ಹೇಗೆ ಮುಡಿತಾನವ, ಇದು ಹೇಗೆ ಗೊತ್ತವಂಗ, ಇದನ್ನ ಅರ್ಥ ಮಾಡ್ಕೊಳ್ಳೋನಿಗೆ ನಿಜವಾದ ಭಕ್ತನಾಗ್ತಾನೆ. ಅಲ್ಲೇ ಕೇಳಿ ಅಲ್ಲೇ ಬಿಡ್ತಾನಲ್ಲ, ಅವ ಮುಟ್ಟಾಳಾಗ್ತಾನೆ. ಅಷ್ಟೋ ಮಾಡ್ಯಾರ. ಅದಕ್ಕೆ ಎಲ್ಲ ದೇವರುಗಳು, ಬಾಬಾಗಳು, ರಾಘಪ್ಪ ಎಲ್ಲರೂ ಮೂರ್ತಿಯಾಗಿ ಕೂತ್ರು. ಯಾಕಂದ್ರೆ ಇಂಥ ಹುಚ್ಚರಿದ್ದಾರೆ. ಸತ್ಯ ಕಂಡಾಗ ನಗು ಪಡ್ಕೊಂಡು ಖುಷಿ ಪಡ್ಕೊಂಡು, ತಮಗೇನಾದರೂ ಒಂದು ನೋವಾದಾಗ ಎಲ್ಲವೂ ಮರೆತು ಆ ಗುರುನೇ ಕಲ್ಲಿರ್ದಿದ್ರು ಕಲ್ಲಾಗಿ ಕೂಡ್ಸೋ ಮಟ್ಟಿಗೆ ನೀವು ಬೆಳಿತೀರಲ್ಲ. ಅದಕ್ಕೆ ಗುರು ಕಲ್ಲಾಗಿ ಕೂತ ಬೇಡ ಈ ಜಗತ್ತು. ನಾವು ಎಷ್ಟೋ ಸಲ ಇದೇ ಯೋಚನೆ ಮಾಡಿದ್ದೀವಿ. 3-4 ಹುಳುಗಳಿಗೆ, ಆ ಪರಮಭಕ್ತರಿಗೆ ನೋವು ಆಗಬಾರ್ದು ಅನ್ನೋದಕ್ಕೆ ನಾವು ಇಲ್ಲಿ ಕೂತೀವಿ ಉತ್ತರ ಕೊಡಕ್. ಆದ್ರೂ 3-4 ಹುಳುಗಳು ಹಾಗೆ ಬಿಟ್ರೆ ದುನಿಯಾನೇ ಹಾಳು ಮಾಡಬಹುದಲ್ಲ ಅಂತ ಯೋಚಿಸ್ಕೊಂಡು ಅದಕ್ಕೆ ಉತ್ತರ ಕೊಡಕ್ ಕೂತೀವಿ ನಾವು. ಅರಿವು ತಗೊಳ್ರಿ. ಅವರು ಇಷ್ಟು ಸಂತೋಷ ಆಗ್ತಾರೆ. ಜೋಶಿ ಅಂತ ಗೊತ್ತಲ್ಲ, ನೀವು ನಗೋದು. ಹಾ ಹೇಗೆ ಗೊತ್ತು ನಮ್ಮ ಗುರುಗಳಿಗಿದು, ಹೇಗೆ ಗೊತ್ತು ಈ ಗುರುಗೆ ಅಂತ ಇನ್ನು ಸ್ಪೀಚ್ ಕೊಡಕ್ ಸ್ಟಾರ್ಟ್ ಮಾಡ್ತಾನೆ. ದುನಿಯಾ ಮಂದಿ ಸೇರ್ತಾವ. ಅದಕ್ಕೆ ಯಾವಾಗ ಹೇಳ್ತಾನೆ, ಹಿಂದಿನ ದಿನ ಏನ್ ಕೂಡ್ತಾರಲ್ಲ, ಆ ಕೂಡುವ ಆಕರ್ಷಣೆ ಭಕ್ತರು ನೆಕ್ಸ್ಟ್ ಡೇಗೆ ಉತ್ತರ ಕೊಡ್ತಾನಮ್ಮ. ಸುಮಾರು ಆಶೀರ್ವಾದ ತಗೊಂಡ್ರು. ಒಬ್ಬಕಿಗೆ ಶುಗರ್ ಇತ್ತು, ಒಬ್ಬವನಿಗೆ ಹಾರ್ಟ್ ಫೇಲ್ ಇತ್ತು.
ಒಬ್ಬನಿಗೆ ಇನ್ನೇನೇನೋ ಕಾಯಿಲೆಗಳಿದ್ದು ಅವೆಲ್ಲರೂ ನವಲುಗುಂದ ಬಂದು ಆಶೀರ್ವಾದ ತಗೊಂಡಿದ್ರು ಆ ಭಕ್ತರ ಆಶ್ರಮಕ್ಕೆ. ಅವೆಲ್ಲವೂ ಗೆದ್ದಿದ್ದು ಅಲ್ಲಿ ಬಂದು ಕೂತಿದ್ದು. ಎಲ್ಲ ಹೇಳ್ಕೊತಿದ್ದು, ನಾವು ಬಂದಿದ್ದೀವಪ್ಪ, ನಾವು ಈಗ ಆರಾಮಾಗಿವಿ, ನಾವು ಚಂದಿದ್ದೀವಿ. ಭಾಳ ಖುಷಿ ಆಯ್ತು ನಮ್ಗೆ. ನೋಡ್ರಿ, ಗುರುಗೆ ನೀವೇನು ಕೊಡೋದು ಬೇಡ. ನೀವು ಪಡ್ಕೊಂಡಿದ್ದು ಸತ್ಯ ಇದ್ದರೆ ಸತ್ಯದ ಅರಿವು ಕೊಟ್ಕೊಳಕ್ ಹೋಗಿ. ನೀವು ಮಾಡಿದ್ದು ಕೆಟ್ಟ ಕೆಲಸಗಳಿಗೆ ಹೊಣೆ ಬೇರೆಯವ್ರ ಮೇಲೆ ಹಾಕಿ ನೀ ಬಚಾವಕ್ಕೆ ಹೋಗ್ತಿಯಲ್ಲ, ಇದು ತಾಯಿಯ ಶಿರಚ್ಛೇದ ಮಾಡ್ದಂಗಿದು. ಇದಕ್ಕೆ ಯಾವತ್ತೂ ಕ್ಷಮೆ ಇರಲ್ಲ. ಅವನೇ ದೂರ ಮಾಡಿದಂಥ ಭಕ್ತರನ್ನ. ಯಾಕಂದ್ರೆ ಅರಿವು ಇಟ್ಕೊಳ್ಳಕ್ಕೆ ನಾವು ಅರಿವು ಕೊಟ್ಟಿವಿ. ಅರಿವು ಕಾಣಲಿಲ್ಲ. ಇನ್ನೂ ನಿಮ್ಗೆ 48 ದಿನ ಕೊಟ್ಟೆ ಸಮಯ. ಅರಿವು ಬಹಳ ಇದೆ. ಒಂದೊಂದಕ್ಕೂ ಒಂದೊಂದು ಗುರಿ ಇರ್ತಾವ. ನಾವು ಕೇವಲ 21 ದಿನ ವ್ರತ ಆಚರಿಸ್ಬೇಕಂತಿದ್ವಿ. ಕೊನೆಗೆ 28ಕ್ಕೆ ಬಂದು ನಿಂತೆ ತಪಸ್ಸು ಮುಗಿಸು ನೋಡ್ಬಿಡು. ಇನ್ನು ಆ ಮನ್ಯಾಗ ಬೇಜಾರು ಪಡ್ತಿದ್ರು. ಬೇಡ ಯಪ್ಪ, 48 ದಿನ, ಇವತ್ತು 48 ದಿನ ಆಗಿರ್ಬೇಕು. ಇವತ್ತು ಈಗ ನಾವು ನೀರು ಕುಡಿದು ಆರಾಮಾಗಿದ್ದೀವಿ. ಇದ್ದು ನೀರು ಕುಡಿತಿರ್ಲಿಲ್ಲ ನಾವು. ಅದಕ್ಕೆ ಹೇಳ್ತೀನಿ ಭಕ್ತರ, ಪಡ್ಕೊಂಡಿದ್ದು ಗುರುನ ಇಟ್ಕೊಳ್ರಿ. ಸಿಗ್ತಾನೋ ಇಲ್ಲೋ ಹುಡುಕಿದ್ರು ಕೊನೆಗೆ ಫೋಟೋ ಮುಂದೆ ನಿಂತು ಕಣ್ಣೀರು ಹಾಕೋದು ನಾಟಕ ಬೇಡ. ಅದಾತು. ಅವತ್ತು ಇನ್ನೂ 1-2-3 ಕೇಸ್ಗಳು ಬಂದು ಹಾಡು ಹೇಳೋರು ಮಕ್ಕಳು ಬಂದರು, ಹಾಡು ಹೇಳಿದ್ರು. ಜೋಶಿ ಮನೆ ಭಜನೆ ಭಾಳ ಜೋರಾತು. ಜೋಶಿ ಮನೆಯಲ್ಲಿ ಪಾದ ಪೂಜೆ ಭಾಳ ಚಂದ ಕರ್ಕೊಂಡು ಹೋಗಿದ್ರು. ಭಾಳ ಪ್ಲ್ಯಾನ್ ಆಗಿತ್ತದು. ಅಲ್ಲೂ ಅಷ್ಟೇ, ಪುಣೆ ಬರುವಾಗಲೂ ಎಷ್ಟೋ ಕಿಲೋಮೀಟರ್ ಪೆಟ್ರೋಲ್ ಇದ್ದ ಗಾಡಿ ಬಂದು, ಅದರ ಎಸ್ಪೆಷಲಿ ಅಜ್ಜನ ಗಾಡಿ ಸುಮಾರು ಒಂದು 100 ಕಿಲೋಮೀಟರ್ ಪೆಟ್ರೋಲ್ ಇದೆ. ಟ್ರಾಫಿಕೇ 0 ಆಗಿತ್ತು ಅವ್ನು ಬರುವಾಗ. ಅಲ್ಲಿ ಹೋಗಿ ಅಲ್ಲೆಲ್ಲರಿಗೂ ಕೂತ ನೈಟು ಭಜನ್ ಮಾಡಿದ್ರು ಒಂದು ಅರ್ಧ ಗಂಟೆ. ಆದಮೇಲೆ ಯಾಕೆ ನಾಳೆ ಬೆಳಗ್ಗೆ ಪ್ರೋಗ್ರಾಮ್ ಇತ್ತಲ್ಲ, ಅಲ್ಲಿ ದತ್ತನ ಗುಡಿ ಭಾಳ ಚಂದ ಅರೇಂಜ್ಮೆಂಟ್ಸ್ ಮಾಡಿದ್ರು. ಅದು ಇಲ್ಲೆಲ್ಲ ಹೋಗಿ ಎಲ್ಲರೂ ಊಟ, ಸ್ವೀಕರಣೆ, ಆಮೇಲೆ ಅದೇನೇನು ಸ್ವೀಕರಣೆ, ಮಾವಿನಹಣ್ಣು ಸ್ವೀಕರಣೆ ಮತ್ತು ಏನೋ ಮಾಡಿದ ಮೊಸರು ಏನೋ ಇರ್ತಾವ, ಶ್ರೀಖಂಡ ಫೇಮಸ್ ಅದು ಮಹಾರಾಷ್ಟ್ರ. ಎಲ್ಲ ಭಕ್ತರಿಗೆ ಅರೇಂಜ್ಮೆಂಟ್ಸ್ ಮಾಡಿ ಎಲ್ಲ ಭಕ್ತರು ಖುಷಿಯಿಂದ ತಿಂದರು. ಅವ್ರ ಮನೆಯಾಗ ಒಂದು ಕತೆ ಭಾಳ ದೊಡ್ಡದಾಗ್ತದೆ. ಏನದು ಪೂರಿಗಿರಿ ಮಾಡಿದ್ರು ಶ್ರೀಖಂಡ ಅನ್ಸ್ತಾನೇ ಇದ್ದಾರೆ. ಶ್ರೀಖಂಡು ಕಮ್ಮಿ ಆಗ್ತಾ ಇಲ್ಲ, ಪೂರಿನೂ ಕಮ್ಮಿ ಆಗ್ತಾ ಇಲ್ಲ ಅವ್ರಿಗೆ. ಕೊನೆಗೆ ಪಲಾವ್ ಮಾಡ್ಯಾರ ಇವ್ರಿಗೆ ಭಕ್ತರಿಗೋಸ್ಕರ. ಇವರು ಬಂದವರ ಭಕ್ತರಿಗೆ ಅಂದ್ರೆ ನಮ್ಮ ಜೊತೆ ಬಂದವ್ರಿಗೆಲ್ಲ ಸ್ಪೆಷಲ್ 4-5 ಅಡುಗೆ ಮಾಡ್ಯಾರ. ಬಂದವ್ರಿಗೇನೋ ಕೊಟ್ಟಾರ. ಚಂದ ಊಟ ಮಾಡ್ತಾರ. ಎಲ್ಲರೂ ನಿದ್ದೆ ಮಾಡಿ ಬೆಳಗ್ಗೆ ದೇವಸ್ಥಾನ ಕರ್ಕೊಂಡು ಹೋಗ್ತಾರೆ. ಭಾಳ ಚಂದ ಅರೇಂಜ್ಮೆಂಟ್ಸ್ ಆಗಿತ್ತು ದೇವಸ್ಥಾನದ. ಫುಲ್ ಡೇ ಇದ್ದೀವಿ ದೇವಸ್ಥಾನದ. ತುಂಬ್ತು ಮಂದಿ. ಸ್ಲೋ ಆಗಿ ಬರೋಕ್ಕೆ ಸ್ಟಾರ್ಟ್ ಆಗಿ ಗೊತ್ತಲ್ಲ ತುಂಬ್ತಾವ. ಇವರೆಲ್ಲರೂ ಕೂತಿದ್ರು, ಬ್ರಾಹ್ಮಣ, ರಘು, ತುಂಬಿತ್ತು ಜನ ನನ್ನ ಜೊತೆಗೆ ಭಕ್ತರು. ಅಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನೀವು ಎಸ್ಪೆಷಲಿ ಇದ್ರಾಗ ಮರಾಠಿಯಲ್ಲೇ ಹೇಳಬೇಕು, ಇಲ್ಲ ಹಿಂದಿ, ಅಲ್ಲ ಇಂಗ್ಲೀಷ್, ಬೇರೆ ಭಾಷೆ ಗೊತ್ತಿಲ್ಲ, ಕನ್ನಡ ಅಂತೂ ಗೊತ್ತಿಲ್ಲ. ಸೊ ಅಲ್ಲಿ ಹೇಗೆ ಆಗ್ಲಿಕ್ಕತ್ತು ಸ್ಟಾರ್ಟಿಂಗ್. ಮೊದಲು ಅವನು ದೇವಸ್ಥಾನದವ ಬಂದ ಆರತಿ ಮಾಡಲಿಕ್ಕೆ. ಆಶೀರ್ವಾದ ತಗೊಂಡು ಅವ ಯಾವಾಗ ಇಲ್ಲಿಂದ ಪಡ್ಕೊಂಡ, ಅವನಿಗೆ ಏನು ಅರಿವಾಯಿತು ಮಕ್ಕಳದು. 2 ಮಕ್ಕಳು ಇದ್ದಾರೆ, ನಿನ್ನ ಮನ್ಯಾಗ ಕರ್ಕೊಂಬಾರು, ನಿನ್ನ ಮಗ ನೀ ದತ್ತನ ಮುಂದೆ ನಿಂತ್ಕೋತಿ, ನಿನ್ನ ಮಗ ದಡ್ನ ಕೂತಾನ ಅಂದಾಗ ಇನ್ನೂ ಶಾಕ್ ಆತ. ಅವ ಏನು ಮಾಡ್ತಾನೆ, ನಿಜ ಅಲ್ಲಪ್ಪ ಇದು ದಡ್ನ ಕೂತಾನ, ನನಗೆ ಗೊತ್ತೇ ಇರಲಿಲ್ಲ, ನನ್ನ ಮಗನೂ ಇಷ್ಟು ಸತ್ಯ ಹೇಳಿದ. ಅದೆಲ್ಲ ಸತ್ಯ ಹೇಳಿದಾಗ ಅವ ಏನು ಮಾಡ, ದತ್ತನ ಗುಡಿ ಪೂಜಾರನೇ ಚೇಂಜ್ ಆಗಿ ಅವ ಕರ್ಕೊಂಬ. ಅವನಿಂದ ಮತ್ತೆ ಮಂದಿ ಸ್ಟಾರ್ಟ್ ಆದ ಬರಕ್ಕೆ. ಅವ ಅಲ್ಲಿ ಯಾರು ಪೂಜೆ ಮಾಡ್ತಿದ್ರು ಬರ್ತಿದ್ರು ದೇವಸ್ಥಾನಕ್ಕೆ ಬರೋರೆಲ್ಲ ಅವ ಹೇಳೋಣ, ಜಾವ್ ಜಾವ್ ದತ್ತ ಅಲೇ ಉನ್ಕ ಆಶೀರ್ವಾದ ಲೇಲೋ. ಅವ್ರೊಬ್ಬೊಬ್ಬರು ಏನದು ಸುಳ್ಳ, ನಾ ಕಣ್ಣಾರೆ ಹಿಂಗೆ ಸತ್ಯ ಲಿಂಕ್ ಕೊಡ್ತಿದ್ದ ಭಕ್ತರಿಗೆ. ಅವ್ರು ಬರಕ್ಕೆ ಅವರೇ ಫೋನ್ ಮಾಡ್ತಾರೆ. ಹೇಗೆ ಭಕ್ತನ ಇಳಿತಾನಂದ್ರೆ ಲಿಂಕ್ಸ್ ಇವೆಲ್ಲ. ಜೋಶಿನಿ ಎಲ್ಲರೂ ಕರೆದಿದ್ದ. ಒಬ್ಬರ ಮೇಲೆ ಒಬ್ಬರು ಬರಕ್ಕೆ ಸ್ಟಾರ್ಟ್ ಆಯ್ತು. ಆಮೇಲೆ ಅಲ್ಲಿ ಬ್ಯಾನರ್ಸ್ ಹಾಕಿದ್ರು ಹೊರಗಡೆ ರೋಡಿಗೆ. ಆ ಬ್ಯಾನರ್ ನೋಡಿ ಬರಕ್ಕೆ ಸ್ಟಾರ್ಟ್ ಆಯ್ತು. ಅಲ್ಲಿ ಸುಮಾರು ಕೇಸ್ ಆಗ್ಯಾವ. ಯಾವ ಭಕ್ತ ಹಿಂದಿನ ದಿನ ದರಾ ಬೇಂದ್ರೆ ಬುಕ್ ಅಂತ ಹೇಳಿದೀವಲ್ಲ, ಆ ಹಿರಿ ತಂದಿ ಅವ್ರ ಫ್ಯಾಮಿಲಿ ಮತ್ತೆ ಇಡೀ ಫ್ಯಾಮಿಲಿ ಬಂತು.
ಅಜ್ಜ, ನಿನ್ನೆ ನೀವು ಹೇಳಿದ್ರಿ 2 ಬುಕ್ ದರಾ ಬೇಂದ್ರೆ ಕೊಟ್ಟಾರ, 2 ಬುಕ್ದ 1 ಬುಕ್ ಹೋಗಿ ಮುಗಿಸಿ, ಇನ್ನೊಂದು ಬುಕ್ ಮ್ಯಾಲಿನ ಗ್ರೀನ್ ಕವರ್ ಅದ, ಅದು ಯಾಕೆ ಓದಿಲ್ಲ ಅಂದಿಲ್ಲ. ಅದೇ ಇದು ಗ್ರೀನ್ ಕವರ್ ನಿಮ್ಗೆ ತೋರಿಸ್ತಾನೆ ಎಲ್ಲರೂ ಮುಂದೆ. ಹುಚ್ಚಾಗ್ತಾವ, ಚಪ್ಪಾಳೆ ಹೊಡಿತಾವ. ಸತ್ಯ ಹೀಗೆ ಕೊಟ್ಟು ಉತ್ತರ. ಸುಮಾರು 65-66 ವರ್ಷ ನಾನು ಹುಟ್ಟಿರಲಿಲ್ಲ ಅವಾಗ ದರಾ ಬೇಂದ್ರೆ ಕೊಟ್ಟಿದ್ದ ಬುಕ್ ಅವ್ರ ಮನೆಯಾಗ. ಆ ಬುಕ್ಕು ಇನ್ನು ಸ್ವಲ್ಪ ಕಟ್ಟ ಹಳೆಯದಾದಂಗೆ ತೋರಿಸ್ತಾನಮ್ಮ. ಆ ತಂದೆಗೂ 90 ವರ್ಷ. ಅವಾಗ ಜನಕ್ಕೆ ಏನೇನಾಗಬೇಕು, ಒಂದೊಂದು ಕ್ಲಿಕ್, ಜನರ ಮುಂದೆ ಅಪಸ್ವರ ಮುಂದೆ ಒಂದೊಂದು. ಈಗ ಹ್ಯಾಂಗೆ ನೀವು ಮಸಾಲೆ ಒಗ್ಗರಣೆ ಹಾಕ್ತಿರಲ್ಲ, ಒಗ್ಗರಣೆ ಮೇಲೆ ಸ್ವಲ್ಪ ನೀರು ಹೊಡೆದ ಅಂತ ಹಂಗೆ ಗುರುಸ್ಥಾನದಾಗ ಇಂಥವೆಲ್ಲ ಹೊಡಿತಾ ಇದ್ರ ಮಾತುಗಳು ಬಂದ ಭಕ್ತರಿಗೆ ಅರಿವು ಸಿಗ್ತಾ ಕೂಡ್ಲಿಕ್ಕೆ ಭಕ್ತಿಯಿಂದ ತಗೊಳ್ಳೋದು. ಯಾಕೆ ಇವನ್ ಮುಂದೆ ಅಪಸ್ವರ ಮಾಡೋರ್ನು ಬಿಡಂಗಿಲ್ಲ. ನೀ ಮನಸ್ಸದಾಗ ಏನು ಮಾತಾಡ್ತೀವಿ ಅದನ್ನೂ ಬಿಡಂಗಿಲ್ಲ. ಅದನ್ನು ಕಷ್ಟದ ಕಡೆ ಮಾತಾಡೋದು, ಒಳಗೆ ಏನೂ ಮಾತಾಡಂಗಿಲ್ಲ. ಅಂಥವನ್ನೇ ಹಿಡ್ಕೋತಿದ್ದಲ್ಲ. ಒಬ್ರು ಗಂಡ ಹೆಂಡತಿ ಇಬ್ರು ಬಂದಿದ್ರು. ಅವ ಮನ್ಯಾಗ 3 ಮಂದಿ ಬಿಟ್ಟು ಬಂದ, ಕಾರ್ ತಗೊಂಡು ಬಂದಿದ್ರು. ಅವನ್ ಫಸ್ಟ್ ಇಷ್ಟೇ ಹೇಳ್ತಾರೆ, ಅರ್ಧ ಮನಸ್ಸಿಗೆ ಬಂದೀವಿ, ಮನ್ಯಾಗ ಇನ್ನೂ 3 ಮಂದಿ ಇದ್ರು, ಆ 3 ಮಂದಿ ಕೂಡಿಸ್ದವ ಬಿಟ್ಟು ಬಂದಿಯಲ್ಲ, ಇಬ್ಬರೇ ಸಾಕಾಗೈತಿ ನಿನಗ, ಯಾಕೆ ನಂಬಿಕೆ ಎಲ್ಲ ಬಂದಿ ಅಂದ್ರೆ ನಮ್ಗೆ ಆಶ್ಚರ್ಯ. ಸತ್ಯ ಅಪ್ಪ, ಇದೇ ಮಾಡಿದೆ ನಾನು. 5 ಮಂದಿ ಬರೋರಿದ್ರು, ಬೇಡ ಹಮ್ ಜಾಕೆ ಹೆಂಗೆ ಅಂದು ಬಂದೆ. ಫಸ್ಟ್ ಫೋನ್ ಮಾಡಿ ಫಸ್ಟ್ ಕರೆಸಿ ಅವ್ರು 3 ಜನ ಕರೆಸ್ಬಿಟ್ಟು ನೀನು ಆಶೀರ್ವಾದ ತಗೋತೀರ. ಅಲ್ಲಿ ಪಕ್ಕದಲ್ಲಿ ಅಪಾರ್ಟ್ಮೆಂಟು. ಇಂಥ ಘಟನೆಗಳು ಆಗ್ತಾ ಆಗ್ತಾ ಏನಾಗುತ್ತೆ, ಭಕ್ತರ ಮನಸ್ಸಿನಲ್ಲಿ ಒಂಥರ ಆಕರ್ಷಣೆ ಬಂದ್ಬಿಡ್ತದೆ, ಒಂಥರ ಶಾಕ್ ಆಗ್ತಾರೋ. ದೇ ವಾಂಟ್ ಟು ಕಮ್, ದೇ ವಾಂಟ್ ಟು ಸಿ. ಮೇ ಫಾರ್ ಒನ್ ಟೈಮ್ ಆರ್ ಮೇ ಫಾರ್ ಲೈಫ್ ಟೈಮ್, ದಟ್ ಡಸಂಟ್ ನೋ ಹೌ ದೇ ಕಮ್ ಅಂಡ್ ಹೌ ದೇ ಟೇಕ್ ದ ಬ್ಲೆಸ್ಸಿಂಗ್. ಬಟ್ ಇವ ಮಾತ್ರ ವಿಷ ಕೊಡೋರಿಗೂ ಒಂದೇ ಆಶೀರ್ವಾದ ಮಾಡ್ತಾನೆ, ಅಮೃತ ಕೊಡೋರಿಗೂ ಒಂದೇ ಆಶೀರ್ವಾದ ಮಾಡ್ತಾನೆ, ನಂಬಿಕೆ ಇಲ್ಲದವ್ರಿಗೂ ಒಂದೇ ಆಶೀರ್ವಾದ ಮಾಡ್ತಾನೆ, ಅರಿವಿಲ್ಲದವ್ರಿಗೂ ಒಂದೇ ಆಶೀರ್ವಾದ ಮಾಡ್ತಾನೆ. ಸತ್ಯ ಏನು, ಅರಿವು ಕೊಡಕ್ಕಷ್ಟೇ. ಹಾಗೆ ಎಲ್ಲರೂ ಆಶೀರ್ವಾದ. ಒಂದು ಫ್ಯಾಮಿಲಿ, ಡಾಕ್ಟರ್ ಫ್ಯಾಮಿಲಿ ಬಂತು. ಆ ಡಾಕ್ಟರ್ ಫ್ಯಾಮಿಲಿ ಏನಿತ್ತು, ಶಿ ಕೆನಾಟ್ ಸಿಟ್ ಡೌನ್. ಅಲ್ಲೇ ಜೋಶಿ ಹೇಳ್ತಾನೆ, ಗುರುಜಿ ಮುಂದೆ ಕುತ್ಕೋಬಾರ್ದು ನೀವು ಚೇರ್ ಮೇಲೆ. ನೋ, ಐ ಕಾಂಟ್ ಸಿಟ್ ಜೋಶಿ, ಐ ಆಮ್ ಸೋ पेनफुल पेन आई गॉड. नडी तो मराठी कहता, गुरुजी के पास जाओ आप, वो आराम कर देंगे. कौन आराम करेंगे? बहुत साल से मैं तकलीफ, बहुत वर्ष ಅಂದ್ರೆ ಭಾಳ ವರ್ಷ ಇನ್ನು ನೋವು ತಿರ್ಲಿಕ್ಕತ್ತೀನಿ. ಏನು ಅಕ್ಕಿಗೆ ಆ ದರ್ಪ ಆಯ್ತು. ಶಿ ಬಿಕಾಸ್ ಇಸ್ ಇಸ್ ವೆರಿ ಗುಡ್ ಸ್ಪೆಷಲಿಸ್ಟ್ ಡಾಕ್ಟರ್. ಐ ಥಿಂಕ್ ಮೇ ಬಿ ಸಮ್ ಯಾವುದೋ ದೊಡ್ಡ ಸರ್ಜನೇ ಇದ್ಲಕ್ಕಿ. ಆ್ಯಂಡ್ ಅಹಂ ಭಾಳ ಇತ್ತಕ್ಕಿ. ನಾವೆಲ್ಲೂ ಮನಸ್ಸಿನ ಕಣ್ಣಿಂದ ನೋಡಿ ಇಟ್ಟಿದ್ದಾವ ಆಕೆ ಬರೋವರಿಗೆ. ಯಾಕಂದ್ರೆ ಗುರುಜಿ ನಿಮ್ಮ ಮುಂದೆ ಕೂತಿರ್ತಾರೆ, ಅವಾಗ 1000 ಕಣ್ಣಿರ್ತಾವ. 1000 ಕಣ್ಣಿಂದ ಎಲ್ಲೋ ನೋಡ್ಬಿಡ್ತಾವ, ಯಾವ ಏನೇನು ಮಾತಾಡ್ತಾವ. ಬಂದಾಗ ಅವ್ರ ಕತೆ ನೋಡ್ಬೇಕು ನೀವು. ಅದಕ್ಕೆ ಹೇಳ್ತೀನಿ, ಗುರು ಎಲ್ಲಿ ಹೋಗ್ತಿರ್ತಾನಲ್ಲಿ ನೀವು ಬರಬೇಕು. ಗುರು ಚರಿತ್ರ ಕೇಳಿ. ಇವತ್ತೇನು ಗುರುನೇ ಮಾಡಿದ್ದು, ಗುರುಮುಖಿಯೇ ಕೇಳಿದ್ರೆ ಇದು ಶ್ರೇಷ್ಠ ಇದೆ. ಅದು ಗುರು ಜೊತೆಗೆ ಬಂದಾಗ ಇಂಥ ಘಟನೆಗಳು ನೋಡಿದಾಗ ಇನ್ನೂ ಅದೇನು ಆ್ಯಕ್ಚುಲಿ ಪಿಕ್ಚರೇ ನಡೆದಂಗೆ ನಡೀತದಲ್ವ, ಅದು ಭಾಳ ಜೋರು ಇರ್ತಾವೆ. ಅವ್ರು ಯಾರ್ಯಾರು ಇಷ್ಟು ದಿವಸ ನನ್ನ ಕಡೆ ಬಂದರು, ಅವ್ರ ಅದೃಷ್ಟವಂತರೇ ಅನ್ಕೊಂಡ್ರೆ ಮಾತು. ಮುಂದೆ ಯಾರು ಸಿಗ್ತದೋ ಇಲ್ಲ ಅದು ಗೊತ್ತಿಲ್ಲ, ಮುಂದೆ ನಾವು ಹೋಗ್ತೀವೋ ಅದು ಗೊತ್ತಿಲ್ಲ. ಅದಕ್ಕೆ ಅವ್ನು ಗುರುಚರಿತ್ರೆ ಹೇಳಿಗತ್ತ. ಸೊ ಆಗಾಕಿಗೆ 3 ಜನ ಆಶೀರ್ವಾದ ತಕ್ಷಣ ಅಗೇನ್ ಕಾಲ್ ಮಾಡ್ತಾನೆ, ಅಜಾವ, ಐ ಕೆನಾಟ್ ಸಿಟ್ ಗುರುಜಿ, ಯು ಕೆನಾಟ್ ಸಿಟ್, ಐ ನೋ, ಬಟ್ ಐ ಕ್ಯಾನ್ ಡೂ, ಐ ಕ್ಯಾನ್ ಟ್ರೈ ಟು ಯು ಪೀಪಲ್ ಟು ಬಿ ಸ್ಯಾಟಿಸ್ಫೈಡ್ ಆ್ಯಂಡ್ ಯು ಕ್ಯಾನ್ ಸಿಟ್ ನೌ. ವಿಭೂತಿ ಕೊಡ್ತಾನೆ, ಆಕೆಗೆ ಆಶೀರ್ವಾದ ಕೊಡ್ತಾನೆ. ಆ ವಿಭೂತಿ ತೊಗೊಳಕ್ಕೆ ಆಕೆ ಮನಸ್ಸಿರಲಿಲ್ಲ. ವಿಭೂತಿ ಅಂದರೆ ಏನೋ ಅಂದ್ಕೊಂಡಿದ್ಲು ಆಕೆ. ವಿತಿನ್ ಸೆಕೆಂಡ್, 30-40 ಸೆಕೆಂಡಲ್ಲಿ ಶಿ ಏಬಲ್ ಟು ಸಿಟ್ ಆ್ಯಂಡ್ ಹೋಲ್ ಪೀಪಲ್ ಹೂ ಆರ್ ಸಿಟ್ಟಿಂಗ್ ದೇ ಕ್ಲಾಪ್ಸ್ ಮಾಡ್ತಾರೆ. ಎಲ್ಲರೂ ಸಂತೋಷ ಪಡ್ತಾರೆ. ಗುರುಜಿ ಕೂಡಿಸ್. ಆಕೆಗೆ ಅಹಂಕಾರ ಇತ್ತಲ್ಲಿ ಹೋತಲ್ಲ, ಅವು ಅಹಂಕಾರ ಆಕಿಂದಲ್ಲ, ಆಕಿನ ದರ್ಪ ದುಡ್ಡು ಹಂಗೆ ಮಾಡಿತ್ತು. ಬಟ್ ಆಕೆ ನಾವು ಬೈಲಿಲ್ಲ. ಆ ನಂಬಿಕೆ ಆಕೆ ನೋವು ಹೋತಲ್ಲ, ಶಿ ಬಿಕೇಮ್ ಸರೆಂಡರ್ಡ್. ಐ ಆಮ್ ಸೋ ಹ್ಯಾಪಿ. ಐ ಹ್ಯಾವ್ ಸೀನ್ ಮೆನಿ ಥಿಂಗ್ಸ್, ಬಟ್ such miracle to me only when I got it, I to be surrendered to you. ನಾನೇ ಪಡ್ಕೊಂಡಿದ್ದೀನಿ, ನಾ ಸರೆಂಡರ್ ಆಗಬೇಕಂತ ಸರೆಂಡರ್ ಆಗ್ಲಿಕ್ಕೆ ಇಂಥವ್ರ ಘಟನೆ ಆಯಿತು. ಆ ಡಾಕ್ಟ್ರಿಂದ ಮತ್ತೆ ಇವ್ರು ಪಡ್ಕೋತಾರ, ಇವ್ರು ಮತ್ತೊಬ್ರಿಗೆ ಫೋನ್ ಮಾಡ್ತಾರೆ, ಬಾರು ಸತ್ಯದ ಗುರು ಇದ್ದಾನವ, ಸುಳ್ಳು ಹೇಳಂಗಿಲ್ಲ, ಕೈ ಇಟ್ರೆ ಸಾಕು ಮೈ ಕೈ ನೋವೆಲ್ಲ ಆರಾಮ. ಅದು ಈ ಕಡೆ ಮಹಾರಾಷ್ಟ್ರ ಕಡೆ, ಈ ನಾರ್ತ್ ಇಂಡಿಯಾಸ್ ಕಡೆ ಏನಿದೆ ಅಂದರೆ
ಆಮೇಲೆ ನಾರ್ತ್ ಕರ್ನಾಟಕ, ಇವ್ರಿಗೆ ಏನೂ ಬೇಡ ಅವರಿಗೆ, ದುವಾ ಅಂದರೆ ಆಶೀರ್ವಾದ. ಆ ನೋವುಗಳು ಹೋಗ್ಬೇಕು, ಪೂರ್ಣ ಆರಾಮ ಆಗ್ತದೆ. ನಮ್ಮ ಕಡೆ ದುಡ್ಡು ಕೊಡಬೇಕು, ಕುಡಿಯೋರನ್ನ ಬಿಡಿಸ್ಬೇಕು, ನೀವು ಎಷ್ಟೇ ಕೆಲಸ ಮಾಡಿದ್ರು ಅದನ್ನ ಕ್ಷಮೆ ಕೊಡಬೇಕು, ನೀವೇನು ಮಾಡಿದ್ರು ತಲೆ ಮೇಲೆ ಎಳ್ಸ್ಕೊಂಡು ಕುತ್ಕೋಬೇಕು. ಈ ಕಡೆ ಸ್ವಲ್ಪ ಜನ ಇದ್ದಾರೆ, ಆ ಕಡೆ ಹಾಗಲ್ಲ, ಅವ್ರು ಏನು ಆಶೀರ್ವಾದ ಆ ಕ್ಷಣ ತಗೋತಾರಲ್ಲ, ದೆನ್ ದೇ ರೆಡಿ ಟು ಫಾಲೋ ದ ಗುರು. ಇವತ್ತು ನಾವು ಯಾರೇ ನಮ್ಮ ಕಡೆ ಆಶೀರ್ವಾದ ತಗೊಂಡು ಎಷ್ಟೋ ಮಂದಿ ಎಲ್ಲ ಭಜನ್ ಮಾಡ್ತಾ ಇದ್ದಾರೆ. ನಮ್ದು ಅಜ್ಜಂದು ಭಜನ್ ಜೋಶಿ ಮುಖಿಯನ್ನು ಮಾಡ್ಲಿಕ್ಕತ್ತಾರೆ ಪ್ರತಿ ಗುರುವಾರ, ಪ್ರತಿ ಅಮಾವಾಸ್ಯೆ, ದೇ ಆರ್ ಡೂಯಿಂಗ್ ಇಟ್. ಅದೇ ಥರ ಅಕ್ಕಲ್ಕೋಟ್ ಮಹಾರಾಜ ಸಾಯಿಬಾಬಾದ ಹಂಗೆ ಮಾಡಿದ್ರು ಅವರು, ಅದಕ್ಕೆ ಅವನು ಬೆಳೆದ. ಇದೆಲ್ಲ ಆಗಿ ಸುಮಾರು ಕಥೆಗಳಾಗ್ಯಾವ, ಫರ್ಗಾಟ್ ಬರ್ತಿದ್ದೀನಿ ಪುನಃ ಯಾಕಂದ್ರೆ ಜೋಶಿ ಒಂದು ಮಾತು ಅಂದವ, ಆ ಮಾತು ಮರೆಸ್ಲಿಕ್ಕತ್ತಾವ ನಂಗೆ ಅಲ್ಲೇನ ಆಗ್ಯಾವ. ಅದೆಲ್ಲ ಆಗಿ ಅಲ್ಲೆಲ್ಲರಿಗೂ ಬುದ್ಧಿ ಲಾಡು ಮಾಡಿಸಿದ್ರು, ಊಟ ಮಾಡ್ಸೋಕ್ಕಾಗಿಲ್ಲ. ದತ್ತನ ಗುಡಿ ಅರೇಂಜ್ಮೆಂಟ್ಸ್ ಮಾಡೋಕೆ ಆಗ್ತಿಲ್ಲ, ಗುಡಿ ಎಲ್ಲ ಅದು ಭಾಳ ಹಳೇ ಗುಡಿ, ಭಾಳ ಚಂದ ಇತ್ತು, ಸರ್ಕಲಲ್ಲಿ ಇತ್ತು, ಪೂನಾ ಸರ್ಕಲ್. ಆಶೀರ್ವಾದ ಜನ ದತ್ತನ ಪೂಜೆ ಮಾಡಕ್ಕೆ ಕೂತರು. ಅಲ್ಲಿ ಒಂದು ಆರತಿ ಮಾಡ್ತಾರೆ ಮಧ್ಯಾಹ್ನ ಮತ್ತು ಸಾಯಂಕಾಲ. ಆರತಿ ಮಾಡಬೇಕಾದ್ರೆ ಆರತಿ ಹಾಡೋವ ಬರವ, ಅವತ್ತಿನ ದಿನ ಬರಲಿಲ್ಲ. ನನ್ನ ಕಡೆ ಬಂದು ಜೋಶಿ ಹೇಳ್ತಿದ್ರು, ಬಾಬಾಲ बुला सकते क्या, बाबा बुला सकते, बाबा आ सकते हैं, लेकिन बाबा के अंदर कौन बैठे ना, वो बुला नहीं रहे हमको उधर जाने के लिए, आप लोग कर सकते हैं, हम इधर बैठेंगे, इनके अंदर मैं दत्त देख रहा हूँ. बात चंद ಹೇಳ್ತಾನ ಏನಂದ್ರೆ, ಅವರು ಆರತಿ ಕರೀತಾರೆ, ಅಹಂಕಾರದಿಂದ ಹೋಗ್ಲಿಲ್ಲ ಅಂತಲ್ಲ, ಅವನಿಗೆ ಅರಿವಿದೆ ಅದು. ಆದರೆ ನಿನಗೆ ದೇವರು ಕೊಟ್ಟಾನ ಆರತಿ ಮಾಡು, ನನಗೆ ಅವ ಹೇಳಿಲ್ಲ ನೀ ಅಲ್ಲಿ ಬಾ ಅಂತ. ಈ ಮಕ್ಕಳ ಮಲ್ಲಿ ನಾನು ದತ್ತನ ಕಾಣ್ಲಿಕ್ಕತ್ತೀನಿ, ಈ ದತ್ತರುಗಳಿಗೆ ನಾನು ಉತ್ತರ ಕೊಡ್ಬೇಕಂತ ನಾ ಇಲ್ಲಿ ಕೂತೀನಿ, ನೀ ಅಲ್ಲಿ ಆರತಿ ಮಾಡು, ಇಲ್ಲ ನಾನು ನೋಡ್ಕೊಂಡು ಕೂಡ್ತೀನಿ ಅಂದಾಗ ನಂಗೆ ಆಶ್ಚರ್ಯ ಆಗ್ತದೆ. ಅಲ್ಲೂ ಹೇಳ್ತಾನೆ, ಯಾಕೋ ಮೇನ್ ಹಾಡು ಹೇಳೋ ಬಂದಿಲ್ಲಲ್ಲೋ ಇವತ್ತು, ಅವಂಗಲ್ಲಿ ಆಶ್ಚರ್ಯ ಆಯ್ತು, ಅಲ್ಲಿ ಬಂದಿರಲಿಲ್ಲ ಅವ, ನೀ ಮಾಡಿ ಬರ್ತೀನಿ ಅಂದೆ. ಅದು ಆರತಿ ಮಾಡಿ ಈ ಕಡೆ ಆಶೀರ್ವಾದ ಮಾಡ್ತಿದ್ವಿ. ಎಷ್ಟೋ ಘಟನೆ ಹೇಳಿಲ್ಲ ಅಂತ ಹೇಳ್ತಿಲ್ಲ, ಐ ಫಾರ್ಗಾಟ್, ಭಾಳ ನಡೆದವಲ್ಲ. ಯಾಕೆ ಮಹಾರಾಷ್ಟ್ರದಲ್ಲಿ ನಂಬಿಸೋದು ಭಾಳ ಕಷ್ಟ. ದೇರ್ ಆರ್ ವೆರಿ ಸ್ಮಾರ್ಟ್ ಪೀಪಲ್, ಭಾಳ ಸ್ಮಾರ್ಟ್ ಜನ ಅವರು. ನಂಬ್ಕೊಂಡಂಗೆ ಆ್ಯಕ್ಟಿಂಗ್ ಮಾಡಿ ಕತ್ ಕುಯ್ತಾವ, ನಿಮ್ಗೆ ನಂಬಿಸ್ಬಿಟ್ಟು ಹಂಗೇ ಇವ್ರೇನು ಇಷ್ಟು ನಂಬಿಟ್ರಪ್ಪ ನಮ್ಮನ್ನ, ಬೇರೆ ಪರಮ ಭಕ್ತರು ಅಂದ್ರೆ ನೆಕ್ಸ್ಟ್ ಚೇಂಜ್ ಆಗಿರ್ತಾರೋ ಅವರು. ಒಬ್ಬೊಬ್ಬರೇ ಎಲ್ಲರೆಲ್ಲನ ಎಲ್ಲರ ಬಗ್ಗೆ ಹೇಳಲ್ಲ, ಯಾಕಂದ್ರೆ ಅಷ್ಟು ಸ್ಮಾರ್ಟ್ ಇರ್ತಾರೋ. ಆ ಸ್ಮಾರ್ಟ್ನೆಸ್ಸು ಇಲ್ಲಿ ವ್ಯತ್ಯಾಸ ಆಗಿ ಅವರೆಲ್ಲರೂ ಭಕ್ತರಾಗಿ ಖುಷಿ ಆಗ್ತದೆ, ನಾವು ಭಾಳ ಚಂದ ನಡೆಸ್ತದೆ. ಈ ಕಡೆ ಬ್ರಾಹ್ಮಣ, ಈ ಕಡೆ ರಘುಶ್ರಮ, ಅವನು ಹೇಳಕ್ಕೆ ಸ್ಟಾರ್ಟ್, ಅಲ್ಲಿ ಜಾಸ್ತಿ ಕನ್ನಡದವ್ರು ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಗೊತ್ತಾಗ್ತಾಯಿಲ್ಲ ಮಂದಿ, ಬ್ಯಾನರ್ ನೋಡ್ಕೊಂಡು ರೋಡ್ ಅದು ನೋಡ್ಕೊಂಡು ಬರ್ತಾವ. ಇದೆಲ್ಲ ಆಗ್ತಾ ಆಗ್ತಾ ಸಮಯ ಬೆಳ್ಕೊಂಡು ಹೋಗುತ್ತೆ. ಅವ್ರು ಏನು ಮಾಡ್ತಾರೆ ಗೊತ್ತಲ್ಲ, ಎಲ್ಲ ಕಡೆ ಹೋದ್ರೆ ಏನಾಗ್ತದೆ, ಡೋರ್ ಲಾಕ್ ಮಾಡ್ಬಿಡ್ತಾರೆ. ಇನ್ನು ಅನ್ಕಂಟ್ರೋಲ್ ಆಗ್ತದಲ್ಲ, ಹಂಗೇ ಮಾಡಿದ್ರು, ದೇವಸ್ಥಾನ ಡೋರ್ ಲಾಕ್ ಮಾಡಿಬಿಟ್ರು. ಜನ ಜಾಸ್ತಿ ಆದರು. ನಾವು ಹಂಗೆ ಹೇಳಿದ್ದೆ, ಜೋಶಿ ಇವತ್ತು ಮುಗಿಸ್ತೀವಿ, ನಾಳೆ ಬಾಂಬೆ ಹೋಗೋಣ, ಮುಗೀತದೆ. ಆಶೀರ್ವಾದ ಕೊಟ್ಟಾದ್ಮೇಲೆ ಇನ್ನೊಂದು ಯಾವುದೋ ಒಂದು ಕೇಸ್ ಇತ್ತು, ಭಾಳ ದೊಡ್ಡ ಕೇಸ್ ಅದದು. ಆ ಕೇಸ್ ಭಾರಿ ನಾಟಕ ಇತ್ತದು ಕೇಸ್. ಭಕ್ತರು ಅರ್ಥ ಇಲ್ಲದೆ ಅರ್ಥ ಮಾತಾಡ್ತಿದ್ದು, ಅರ್ಥ ಇಲ್ಲದೆ ಕುತ್ಕೊಂಡಿದ್ದು. ಆ ಮಂದಿನ ಕರೆಸಿ ಎರಡೇ ಇನ್ಸಿಡೆಂಟ್ ಅವ್ರು ಕೊಡ್ತಾನೆ, ರಫ್ ಆ್ಯಂಡ್ ಟಫ್ ಮಂದಿ. ಆ ವಿಷಯಕ್ಕೆ ಒಪ್ಕೊಳಕ್ ಆಗ್ತಿರ್ಲಿಲ್ಲ ಅವರಿಗೆ, ಬಿಕಾಸ್ ದೇ ಡಸಂಟ್ ವಾಂಟ್ ಟು ಸರೆಂಡರ್. ಭಾವನೆಗೆ ಗೊತ್ತಿರಲಿಲ್ಲ ಅವರಿಗೆ. ಆದರೂ ಒಂದು 10 ನಿಮಿಷ ಅವ್ರನ್ನ ಕೂಡಿಸಿ ಕೇಳ್ತಾರೆ, ಯಾಕೆ ಇಷ್ಟೊಂದು ಕೂತ್ಕೊಂಡ ಗುರುಜಿ. ಯಾಕಂದ್ರೆ ಒಬ್ಬ ಮನುಷ್ಯನ ಸಡನ್ನಾಗಿ ಬೆಳೆಸಂಗಲ್ಲ, ಅವನು ಸಡನ್ ನಂಬೋರು ಭಾಳ ಇದ್ದಾರೆ. ಲೇಟಾಗಿ ಅದನ್ನೆಲ್ಲ ಒಳಗೆ ತೆಗೆದು ಗುಟ್ಟು ತೆಗೆದು ಇನ್ನೂ ಒಂದು ದೊಡ್ಡ ಕಥೆ ತೆಗೆದ. 3 ಜಾಗ ಮಾಡಿ, ಇಲ್ಲ 2 ಜಾಗ ನೀನೇ ಇಟ್ಕೊಂಡು 1 ಜಾಗ ತೋರಿಸಿಲ್ಲ ನಿನ್ನ ಹೆಂಡತಿಗೆ ಅಂದಾಗ ಸ್ವಲ್ಪ ಶಾಕ್ ಆಗ್ತದೆ. ಇಂಥವೆಲ್ಲ ವಿಷಯಗಳು ತೆಗೆದಾಗ ದೇದಿಕ್ಕೆ ವಿಷಯಗಳು ಗೊತ್ತಿಲ್ಲದವರು, ತನಗೆ ಮಾತ್ರ ಗೊತ್ತಿದ್ದು, ಬೇರೆಯವ್ರಿಗೆ ಗೊತ್ತಿದ್ದು, ಇವ್ನು ಹ್ಯಾಂಗೆ ಗೊತ್ತಾಗ್ತದೆ ಇವತ್ತು ನೋಡಿ ಇವನು. ಸೊ ದೀಸ್ ಥಿಂಗ್ಸ್ ದೇ ಬಿ ಶಾಕ್. ಸೊ
ಹಾಗೆ ಆಶೀರ್ವಾದ ತಗೊಂಡು ಅವರೂ ಶರಣರಾಗ್ತಾರೆ. ಅವಾಗ ಜೋಶಿ ಬಂದು ಕೂಡ್ತಾನೆ. ಏನು ಮಾಡೋಣ ಅಪ್ಪ, ಮುಗಿತಲ್ಲ ಬಾ, ನೀನೇ ಮುಗಿಸ್ತಿ, ನಾವು ಮುಗಿಸ್ಲಿಲ್ಲ. ಇಲ್ಲ ಇಲ್ಲ, ನೀನೇ ಮಂದಿಗೆ ಹೇಳಿದಿ ಇನ್ನು ಸಿಗಲ್ಲ ಅಜ್ಜ, ಇನ್ನೆಲ್ಲ ಬಾಂಬೆ ಅಂದಿ. ಸೊ ಬರೋರು ನಿಂತಾವ್. ಇಲ್ಲ ಅಜ್ಜ, ಮ್ಯಾಕ್ಸಿಮಮ್ ಬಂದು ಸಾಕು ಬಿಡು. ಸುಮಾರು ಜನ ಬಂದಿದ್ರು. ನಾ ಹೇಳಿದ್ನಲ್ಲ, ಬೋರ್ಡ್ ಇಟ್ಟು ಮೈಕ್ ಇಟ್ಟು ಕರೆಯೋ ಗುರು ಅಲ್ಲ ಇವ, ಮನಸ್ಸಿನಿಂದ ಬರಬೇಕು. ಇಲ್ಲ ನೀ ಕರ್ದಿ ಅಷ್ಟೇ, ಬರ್ತಾರೋ ಗೊತ್ತಿಲ್ಲ. ಒಬ್ಬನಿಂದ ಒಬ್ಬ ಪ್ರಚಾರ ಮಾಡ್ಕೊಂಡು ಬಂದಾರ ಅಷ್ಟೇ. ಒಬ್ಬ ಏನು ಪಡ್ಕೋತಾನ ಅವನು ಸಾಕ್ಷಾತ್ ಹೇಳ್ತಾನೆ, ನಂದು ಎಲ್ಲೋ ಕರೆಕ್ಟಾಗಿ ಉತ್ತರ ಕೊಟ್ಟು ನಾನೀಗ ಆರಾಮದೆ, ನೀನೂ ಬಾ, ಹಿಂಗಂದು ಭಕ್ತರು ಬಂದಾರ. ಹೊರತು ಇದು ಯಾವ ಫಕೀರ್ ಬಂದಾನ ಕರ್ನಾಟಕದಿಂದ, ನೋಡೋಣ ಇವ ಏನು ಮಾತಾಡ್ತಾನೆ, ಯಾವ ರೀತಿ ಉತ್ತರ ಕೊಡ್ತಾನೆ, ಪರೀಕ್ಷೆ ಮಾಡೋರು ಭಾಳ ಕಮ್ಮಿ, ಬಂದವರು ಚೇಂಜ್ ಆದರು. ಅದಕ್ಕೆ ಅಂತಾನೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿಗೆ ಗುಲಾಮ ಆಗಬೇಕು. ನಾವು ಗುಲಾಮ್ ಆಗಿವಿ, ನಾವೆಲ್ಲವೂ ಮಾಡಿ ಅಂದಮೇಲೆ ಲಾಸ್ಟ್ ಯಾಕೆ ಬಿಟ್ರಿ? ದಟ್ ಮೀನ್ಸ್ ಯಾವತ್ತೂ ಒಂದು ಗುರುನ ಮೆಚ್ಚಿದ ಮೇಲೆ, ಒಂದು ಗುರುನ ಫಾಲೋ ಮಾಡ್ಕೊಂಡು ಹೋದ್ಮೇಲೆ ಆ ಗುರು ಆಗಿರ್ತಾನೆ. ಟ್ರ್ಯಾಕ್ ಚೇಂಜ್ ಆಗಬಾರ್ದು. ನಾಳೆ ಪುಣಾಗೆ ಹೋಗ್ತೀನಿ ಅಂತ ಗಾಡಿ ಹತ್ಬಿಟ್ಟು, ಪುಣಾ ಬೇಡ ನಾಸಿಕ್ ಹೋಗ್ತೀನಿ ಅಂದ್ರೆ ಅರಿವಿಲ್ದಂಗೆ ಆಗ್ತದೆ. ಅದೆಲ್ಲ ಆಗಿ ಮತ್ತು ಜೋಶಿ ಮನೆ ಊಟದ ಅರೇಂಜ್ಮೆಂಟ್ಸ್ ಇತ್ತು. ಮಧ್ಯಾಹ್ನ ಊಟ ಇಟ್ಟಿದ್ರು, ರಾತ್ರಿ ಊಟ ಇಟ್ಟಿದ್ರು. ಅಲ್ಲಿ ಏನು ಮಾಡ್ತಾನೆ ಜೋಶಿ, ಅವತ್ತು ಅಷ್ಟೇ ಬೇರೆ ಬೇರೆ ಏನೇನೋ ಐಟಮ್ ಮಾಡಿಲ್ಲ ಜೋಶಿ, ಭಾಳ ಐಟಮ್ ಮಾಡಿದ ಅವ. ಅವಾಗ ಅವ ಹೇಳ್ತಾನೆ, ಹಾಂ ಅವತ್ತಿನ ದಿನ ಪೂರಿ ಇತ್ತು, ಪೂರಿ ಲಟ್ಟಿಸ್ಬೇಕಿರು, ಲಟ್ಸೋರು ಕಮ್ಮಿ ಇದ್ದರು. ಆಮೇಲೆ ಭಾಜಿ ಗೀಜಿ ನೈಟ್ ಅಲ್ಲ, ಅಲ್ಲೆಲ್ಲ ಅಲ್ಲಿದ್ರಲ್ಲ, ಇವರೆಲ್ಲ ಹೋದ ತಕ್ಷಣ ಇನ್ನೊಂಥರ ಸ್ವೀಟ್, ಮತ್ತೆ ಅದೇ ಸೇಮ್ ಗುಲಾಬ್ ಏನೇನೋ ಮಾಡಿದರು. ಅವ್ರಿಗೇನಂದ್ರೆ ಇಷ್ಟು ಜನ ಬಂದು ನಮ್ಮ ಭಕ್ತರು ಎಷ್ಟು ಲೆಕ್ಕ ಹಾಕಿದ್ರು, ಅವತ್ತು ಭಕ್ತರು ಇವ್ರ ಜೊತೆಗೆ ಇನ್ನೂ ಹೊರಗಿನ ಭಕ್ತರು ಸೇರಿಕೊಂಡಿಲ್ಲ ಅನ್ನೋಕ್ಕಾಗಲ್ಲ ಬಂದವರಿಗೆಲ್ಲ. ಅವರು ಹೇಳ್ತಾನೆ, ಎಲ್ಲ ಊಟ ಆದಮೇಲೆ ಯಾವತ್ತೂ ಅಷ್ಟೇ ನಾವು ಒಂದು ಕಡೆ ಇದ್ದು ನೆಕ್ಸ್ಟ್ ಡೇ ಹೊರಡಬೇಕಾದ್ರೆ ಒಂದು ಸ್ಪೀಚ್ ಕೊಡಿಸ್ತೀವಿ. ಅವ್ರ ಮನೆಗೆ ನಾವು ಒಂದು ಶಾಲೆ ಹಾಕ್ತೀವಿ, ಒಂದು ಸನ್ಮಾನ ಕೊಡ್ತೀವಿ, ಅವರು ಪಾದ ಪೂಜೆ ಮಾಡಿದ್ರೆ ಸಿಕ್ತಿದೆ ಇದು. ಅವಾಗ ಜೋಶಿ ಸ್ಪೀಚ್ ಕೊಡಲೇಬೇಕು, ಯಾಕಂದ್ರೆ ಅವ್ರ ಮನೆನ ಹೋಗಿದ್ದೀವಲ್ಲ. ಅವು ಒಂದೇ ಮಾತು ಹೇಳ್ದ, ಇಷ್ಟು ನಾವು ನಮ್ಮ ಕಡೆಯಿಂದ ಸ್ಪೀಚ್ ಕೊಟ್ಟು ನಾವು ಹೇಳಿದ್ವಿ, ನಾವು ಭಾಳ ಸಂತೋಷ ಆಗಿದ್ದೀವಿ, ಭಾಳ ಚಂದ ಅರೇಂಜ್ಮೆಂಟ್ಸ್ ಮಾಡ್ಯಾರ. ಯಾವುದೋ ಒಂದು ಮದುವೆಗೆ ಹೋದಾಗ ಮದುವೆ ಮಂದಿ ಬಂದವ್ರಿಗೆ ಹೇಗೆ ಟವಲಿಂದ ಅರೇಂಜ್ಮೆಂಟ್ಸ್ ಮಾಡ್ಕೊಡ್ತಾನೆ, ಎಲ್ಲವೂ ಮಾಡ್ಯಾನ. ಮತ್ತು ಜನನೂ ಸೇರಿಸ. ನನಗೆ ಇವೆಲ್ಲ ಇಂಪಾರ್ಟೆಂಟ್ ಅಲ್ಲಿ ಭಕ್ತರಿಗೆ ಅಷ್ಟೇ. ನನಗೆ ಬೇಕಾಗಿತ್ತು ಜಗತ್ತು, ನನಗೆ ಬೇಕಾಗಿತ್ತು ಭಕ್ತ, ಬಂದರು ಗೆತ್ತು ಸಾಕು. ಒಂದೋ ಎರಡು ಲೂಸ್ ಆಗ್ಬೋದು, ಅದನ್ನು ಮಾಡೋಕ್ಕಾಗಲ್ಲ. ಹೇಳ್ತಿಲ್ಲ, ಶಿವನ ಕೈಲೇ ಮಾಡೋಕ್ಕಾಗಲಿಲ್ಲ, ಸೃಷ್ಟಿಕರ್ತ ಶಿವನಿಗೆ ಮಾಡೋಕ್ಕಾಗಲಿಲ್ಲ ಈ ಬ್ರಹ್ಮಾಂಡನ ಚೇಂಜ್ ಮಾಡೋದು. ಅದಕ್ಕೆ ಗಣಪತಿನ ಬಿಟ್ಟ, ಷಣ್ಮುಖನ ಬಿಟ್ಟ, ಪಾರ್ವತಿನ ಬಿಟ್ಟ, ಅಯ್ಯಪ್ಪನ ಬಿಟ್ಟ, ಇಷ್ಟು ಮಂದಿನ ಸ್ವಾಮಿಗಳು ಮಾಡಿಕೊಡಿಸ್ಬಿಟ್ಟ ದೇವರನ್ನು. ತನ್ನ ಕೈಲಿ ಆಗ್ದಿದ್ದರು. ಯಾಕೆ? ಆ ಸೃಷ್ಟಿಕರ್ತನಿಗೆ ಆಗಲ್ಲ. ಅಂಥವು ನಾವು ಯಾರು ಯಪ್ಪ? 100ಕ್ಕೂ 100 ಗೆಲ್ಲಬೇಕಂತಿಲ್ಲ, 1-2 ಲಾಸ್ ಅಂತ ತಲೆ ಹಾಕೋಬಾರ್ದು. ಲಕ್ಷಾಂತರ ಭಕ್ತರಿದ್ದಾರೆ, ಅವರು ಭಕ್ತರಾಗಿ ತಮ್ಮ ಸ್ವಕೃತ್ಯಷ್ಟಿಗೆ, ತಮ್ಮ ಒಂದು ಮಂಗ್ಯಾನ ಕೆಲಸಕ್ಕೆ ತಾವು ಕಳ್ಕೊಂಡು 3-4 ತಲೆ ಕೆಡಿಸ್ಕೋಬಾರ್ದು. ಲಕ್ಷಾಂತರ ಇದ್ದಾರೆ, ಹುಳಾಗಿ ತಾವು. ಸೊ ಆ ಸ್ಪೀಚ್ ಕೊಟ್ಮೇಲೆ ಭಾಳ ಖುಷಿ ಪಡ್ತಾನೆ ಜೋಶಿ ಸ್ಪೀಚ್ ಕೊಡ್ತಾನೆ. ಈ ಸ್ಪೀಚ್ ಭಾಳ ಇಂಟ್ರೆಸ್ಟಿಂಗ್ ಅದ. ನಾವು ನಿನ್ನೆ ಗುರುಗಳನ್ನ ಕರ್ಕೊಂಡ್ಬರ್ಬೇಕಂದ್ರೆ ಅರೇಂಜ್ಮೆಂಟ್ಸ್ ಭಾಳ ಚೆನ್ನಾಗಿ ಮಾಡಿದ್ದೀವಿ ಅಂತ ನಾವು ಅನ್ಕೊಂಡಿದ್ವಿ. ಕಾರು ಇಲ್ಲಿ ನಿಲ್ಲಿಸ್ಬೇಕಾಗಿತ್ತು, ಕಾರ್ ಹಿಂದೆ ನಿಲ್ಲಿಸ್ಕೊಂಡ್ರು. ಅಜ್ಜಯ್ಯನವ್ರು ಗೊತ್ತಾಗಲಿಲ್ಲ ನಮ್ಗೆ. ಆ ಅಪಾರ್ಟ್ಮೆಂಟ್ ಜನ ನೋಡಬೇಕಾಗಿತ್ತು. ಆ ರೀತಿ ವ್ಯೂ ಫೈಂಡಲ್ಲಿ ಅಜ್ಜ ನಿಂತ ಅಲ್ಲಿ ನಾವು ಸ್ವಲ್ಪ ಹಿಂಗೆ ತಿರ್ಕೊಂಡ್ವಿ. ಆ ಮೇಲೆ ಹೋಗುವವರೆಗೂ ನಾವು ಹೂ ಹಾಕ್ಕೊಂಡೇ ಹೋದ್ವಿ ಅಜ್ಜನಿಗೆ. ಈ ಈ ವ್ಯವಸ್ಥೆನ ಜನ ಅಲ್ಲಿ ನೋಡಿದ್ರು. ಜನಕ್ಕೇನಾಯ್ತು, ಒಬ್ಬ ಗುರು ಬಂದ ಅಂತ ಅರಿವು ಸಿಕ್ತು. ನಾವು ಮಾಡಬೇಕಾಗಿದ್ದು ಇಷ್ಟಿತ್ತು, ದೊಡ್ಡದೇ ನಡೀತಲ್ಲಿ. ನಮಗೇ ಗೊತ್ತಾಗಲಿಲ್ಲ ಹಿರಿತಂದು ಛತ್ರಿ ಇದು ಇಟ್ಕೊಂಡು ಹೋಗುದು.
ಚಾಮರ ಹಿಡ್ಕೊಂಡು ಹೋಗೋದು. ಅವ್ರು ಹೇಗೆ ಮಾಡಿದ್ರು ಅಂದ್ರೆ ಸಾಕ್ಷಾತ್ ದತ್ತನೇ ಕರ್ಕೊಂಡು ಹೋಗ, ದತ್ತನ ಸಂಪ್ರದಾಯ ಹಾಡು ಹೇಳ್ಕೊಂಡು ಭಜನೆ ಮಾಡ್ಕೊಂಡು ಒಳಗೆ ಕರ್ಕೊಂಡು ಹೋದ್ರು. ಇದು ಅಲ್ಲಿ ಸ್ವಲ್ಪ ದತ್ತನ ಪೂಜೆ ಮಾಡೋರು, ಬಾಬಾನ ನಡ್ಕೊಳ್ಳೋರು, ಅಕ್ಕಲಕೋಟ್ ಮಹಾರಾಜ್ ನಡ್ಕೊಳ್ಳೋರು ಭಾಳ ಇದ್ದಾರೆ. ಅವ್ರಿಗೂ ಅದೇ ಭಾವನೆಗಳು ಬಂದು ಅವರು ಸೇರ್ಕೊಂಡ್ರು. ಅದಕ್ಕೆ ನಿನ್ನೆ ಏನು ಹೇಳ್ತಾನಮ್ಮ, ನಿನ್ನೆ ನಮ್ಮ ಮನೇಲಿ ಒಂದು ಮಿರಾಕಲ್ ಆಯಿತು. ಎಲ್ಲರೂ ಹಸಿವೆ ಆಗಿತ್ತು, ಪೂರಿ ಎಲ್ಲರೂ ಕೇಳ್ತಿದ್ರು. ನಮ್ಮ ಕಡೆ ಒಂದಿಷ್ಟೇ ಹಿಟ್ಟಿತ್ತು. ಆ ಹಿಟ್ಟಲ್ಲಿ ಏನಪ್ಪ ಒಂದು 20-25 ಆಗ್ತಾವ, ಎಲ್ಲ ಕೊಟ್ಟು ಜನಕ್ಕೆ ಕೊಟ್ಟು ಇನ್ನೇನು ಮಾಡು, ಇವ್ರು ಇಷ್ಟು ಜನ ಇದ್ದಾರೆ ಅಂದ್ಕೊಂಡು ಅಜ್ಜ ನೀನೇ ಕಾಪಾಡು ಅಂದ್ಕೊಂಡು ನಾವು ಪೂರಿ ಲಟ್ಟಿಸ್ಲಿಕ್ಕತ್ತೀವಿ. ನಮಗೆ ಗೊತ್ತಾಗ್ತಾ ಇಲ್ಲ, ಎಷ್ಟು ಬೇಕಷ್ಟು ಪೂರಿ ತಿಂತಿದ್ದಾರೆ ಎಲ್ಲರೂ, ಆ ಹಿಟ್ಟು ಮಾತ್ರ ಹಾಗೆ ಉಳಿತು. ಲಟ್ಸ್ತಲ್ಕತ್ತಾರ, ಪೂರಿ ಆಗ್ಲಿಕ್ಕತ್ತ. ಪ್ರತಿಯೊಬ್ಬ ಹೊಟ್ಟೆ ತುಂಬ ತಿಂದು ಮತ್ತೆ 12-15 ಪೂರಿ ಉಳಿಸ್ಕೊಂಡ್ವಿ ನಾವು. ಇದು ಆಶ್ಚರ್ಯ ಆಗೋಯ್ತು ನಮ್ಗೆ, ಕಣ್ಣಾರೆ ನೋಡಿದ್ದು ಭಾಜಿ. ನಾವು ಏನು ಅನ್ಕೊಂಡಿದ್ವಿ, 3 ಪಟ್ಟು ಜನ ತಿಂದಾರೆ ಇಲ್ಲಿ. ಎಲ್ಲರೂ ಸುಸ್ತಾಗ್ತಾನೆ, ಜನನೂ ಸುಸ್ತಾಗ್ತಾರೆ, ಇಲ್ಲ ಸ್ಪೀಚ್ ಕೊಡ್ತಾನೆ. ಸೊ ಇಂಥ ಮಹಾಗುರು ನಮ್ಮ ಮನೆ ಬಂದು ನಾವು ಸಂತೋಷ ಪಟ್ಟಿವಿ. ಮಹಾಗುರು ಅಂತ ಪದ ಅವನಲ್ಲಿ ಯಾವಾಗಲೂ ಬರ್ತಿತ್ತು. ಆ ಮಹಾಗುರು ಒಂದು ಮಾತಾಡಿದಕ್ಕ ಮಹಾದ್ರೋಹಿ ಆದ್ರೇನು ಅರಿವಿಟ್ಟು ಹೋಗ್ಬೇಕಾಗ್ತದೆ. ನೀ ಎಷ್ಟೇ ದೊಡ್ಡತನ ಇದ್ರು ಒಂದೊಂದು ವಿಶ್ವಾಸ, ಒಂದೊಂದು ವಿಷಯ ಸಣ್ಣತನ ಮಾಡಿಸ್ಬಿಡ್ತಾವ. ಮತ್ತೆ ಅದು ಸಣ್ಣ ದೊಡ್ಡದು ಬೆಳಿಬೇಕಂದ್ರೆ ಬಹಳ ಕಷ್ಟದ. ಗಿಡ ಕಡಿಬಹುದು, ಗಿಡ ಬೆಳಿಬಹುದು, ಮತ್ತೆ ಹೆಮ್ಮರವಾಗಬಹುದು. ಆದರೆ ಗುರುವಿನ ನಂಬಿಕೆ, ಗುರುವಿನ ಮೇಲೆ ಇಟ್ಟ ಆ ವಿಶ್ವಾಸ ಕಳ್ಕೊಂಡ್ರೆ ಇಟ್ ಇಸ್ ನಾಟ್ ದ ಟ್ರೀ, वो अलग हो जाएगा. एक संप्रदाय की गुरु है ये, किसी के घर में जाके एक स्पून चावल भी नहीं खाता ये. बोलो तुम्हारे घर में हम खाए क्या? नहीं, लेकिन हम बहुत खुशी है क्योंकि आप लोग हमारे भक्त लोगों को प्यार से जिया ना, हम बहुत खुश है. उन लोग खाए ना, हम बहुत खुश. ಯಾರು ಮನೆಯಾಗ ಹೋದ್ರು ಎಲ್ಲರೂ ಅದೇ ಕೇಳೋರು, ಇವ್ರು ಜೋಶಿನ ಅಜ್ಜ ಒಂದಿಷ್ಟೇ ಇಷ್ಟು ಏನೋ ತಗೊಳ್ಳೋ, ಶ್ರೀಖಂಡ್ ತಿನ್ನು. ಶ್ರೀಖಂಡ್ ಭಾಳ ಇಷ್ಟ ಅಜ್ಜನಿಗೆ, ಮಾವಿನ ಹಣ್ಣು ಶ್ರೀಖಂಡಿ ಭಾಳ ಇಷ್ಟ. ಅವರೆಲ್ಲ ರೆಡಿ ಮಾಡ್ಕೊಂಡು ಕೊಂದ್ಬಿಟ್ಟಿದ್ದ ಜೋಶಿ. ಏನು ತಿಂತಾರೆ, ಡಬ್ಬ ಇಟ್ಬಿಟ್ಟಿದ್ದ ಒಂದು ಬಾಕ್ಸ್, ರೆಡಿಮೇಡ್ ಬಾಕ್ಸ್. ಯಾರು ಬೇಕಷ್ಟು ಚೆನ್ನಾಗಿ ತಿಂದವು. ಬೆಂಗಳೂರು ಜೊತೆ ನನ್ನ ಜೊತೆ ಬಂದವ್ರಿಗೆ ಶ್ರೀಖಂಡ ಗೊತ್ತೇ ಇಲ್ಲ, ಅವರಿಗೆ ಮೊಸರು ಇರ್ತದ ಅದು ಗೊತ್ತೇ ಇಲ್ಲ. ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಸ್ಬಿಟ್ಟವ. ಮತ್ತೆ ಹೋಗೋರಿಗೂ ಬೆಂಗಳೂರು ಜೊತೆ ನಮ್ಮ ಜೊತೆಗೆ ಯಾರ್ಯಾರು ಬಂದಿದ್ರು ಪ್ರತಿಯೊಬ್ಬರಿಗೂ ಒಂದು ಶ್ರೀಖಂಡಿ ಡಬ್ಬ, ಒಂದು ಶ್ರೀಖಂಡ ಫೇಮಸ್ ಅದು ಶ್ರೀಖಂಡ ಪುಣಾದ, ಎಲ್ಲರಿಗೂ ಒಂದು ಡಬ್ಬ ಕೊಟ್ಟ ಬಂದವರು. ಸೊ ಬ್ಯೂಟಿಫುಲ್ ಅರೇಂಜ್ಮೆಂಟ್ಸ್ ಐ ಹ್ಯಾವ್ ಸೀನ್. ಯಾರಿಗೂ ಕಮ್ಮಿ ಮಾಡಲಿಲ್ಲ. ಕಣ್ಣೀರು ಹಾಕಿದ್ರು ನಮ್ಮ ಭಕ್ತರು. ಖಾರ ಅದು ಅಲ್ಲಿ ಏನೋ ಸಿಗ್ತದಲ್ಲಿ, ಇನ್ನೊಂದು ಈ ಭಾಕ್ರಿ ವಡ ಅಂತಾರೆ, ಅದೂ ಎಲ್ಲರೂ, ಅದು ಫೇಮಸ್ ಮಹಾರಾಷ್ಟ್ರ ಪುಣಾದ ಫೇಮಸ್ ಅದು. ಆ ಭಾಕ್ರಿ ವಡ ಅದು ಒಂದು, ಇದೊಂದು ಪ್ಯಾಕೆಟ್ ಪ್ರತಿಯೊಬ್ಬರಿಗೆ ಅವ್ರಿಗೆ ರಿಮೆಂಬರೆನ್ಸ್ ಇದೆ. ಬಟ್ಟೆ ತೊಗೊಂಡ್ರೆ ಇಲ್ಲ, ಬ್ಲೌಸ್ ಪೀಸ್ ಕೊಟ್ಟರು ಬಿಸಾಕ್ತಾರೆ, ಯಾರಿಗೆ ಗೊತ್ತು. 100 ರೂಪಾಯಿ ಕೊಟ್ಟರು ಏನಿಲ್ಲ. ಕೊನೆ ನಮ್ಮ ಭಕ್ತರು ಅವತ್ತಿನ ದಿನ ಜೋಶಿದು ಅದು ಜೋಶಿ ಹೆಂಡ್ತಿದ್ದು ಏನೋ ಬರ್ತ್ಡೇ ಏನೋ ಇತ್ತು ಕಾಣಿಸ್ತದೆ. ನಮ್ಮ ಭಕ್ತರು ಒಂದು ಆಚರಣೆ ಮಾಡಿದ್ರು, ಆ ಭಕ್ತರೆಲ್ಲ ಸೇರ್ಕೊಂಡು ಖುಷಿ ಪಟ್ರಲ್ಲಿ. ಅವತ್ತಿನ ಗುಲಾಬ್ ಜಾಮೂನ್ ಮಾಡಿಸಿದ್ದ ಬೇಕತ್ತೆ, ಇದು ಮಾಡ್ರ. ಅದು ಭಾಳ ಹೇಳ್ತಾನಲ್ಲ, ನೀ ಏನು ಮಾಡಿಸ್ತೀವ ಅಜ್ಜ ನಮಗೇ ಗೊತ್ತಿಲ್ದಂಗೆ ಅದು ಡಬಲ್ ಆಗ್ತದೆ. ನಮ್ಗೆ ಆಶ್ಚರ್ಯ ಆಗುತ್ತಿದ್ದು, ಕಣ್ಣಾರೆ ಕಂಡೀವಿ ನಿಮ್ಮ ಭಕ್ತಿಯಲ್ಲಿ. ಆ ಕಣ್ಣಾರೆ ಕಂಡಿದ್ದು, ಕಣ್ಣಾರೆ ಕಾಣೋದು, ಸತ್ಯವನ್ನು ಎಲ್ಲವೂ ಕಂಡಾಗ ನಿನ್ನ ಮನಸ್ಸು ವಿಚಲಿತವಾಗುವುದು ಅದು ನಿನ್ನ ಕರ್ಮ. ಇಷ್ಟು ಹೇಳಿ ಅಲ್ಲಿಂದ ಜೋಶಿ ಮನೆ ನಾವು ಹೊರಡ್ತೀವಿ. ಐ ಥಿಂಕ್ ನಾವು ಬಾಂಬೆ ಹೋದಿ ಅನ್ನಿಸ್ತು. ಅಲ್ಲಿ ಹೋದಾಗ ಇದೇ ಫ್ಯಾಮಿಲಿಯಲ್ಲಿ ಬಂದಿತ್ತು ಪ್ರಕಾಶ್. ನಾವು ಹೇಳಿದ್ವಲ್ಲ ಡೋಂಬಿವಲಿ ಅಪಾರ್ಟ್ಮೆಂಟಲ್ಲಿ ಇದ್ದ, ಆ ಅಪಾರ್ಟ್ಮೆಂಟ್ ನಮ್ಗೆ ಕರ್ಕೊಂಡು ಹೋದ್ರು. ಅಲ್ಲಿ ಏನಾಗ್ತದೆ ಅಪಾರ್ಟ್ಮೆಂಟಲ್ಲಿ ಅಂದರೆ, ನಮ್ಮ ಭಕ್ತರ ಜೊತೆ ಬಂದವರಿಗೆಲ್ಲ ಒಂದೇ ಮನೆ ಹೇಗೆ ಅನ್ಮೆಂಟ್ಸ್ ಮಾಡ್ತಾರೆ. ಮೇಲೊಂದು ಅಪಾರ್ಟ್ಮೆಂಟ್ ಖಾಲಿ ಇರ್ತದೆ, 20ನೇ ಫ್ಲೋರ್. ಆ ಫ್ಲೋರ್ನಲ್ಲಿ ಇವ್ರನ್ನೆಲ್ಲ ಇರಿಸ್ತಾನೆ. ದೊಡ್ಡ ಅಪಾರ್ಟ್ಮೆಂಟ್ ಅಂದ್ರೆ 5-6 ರೂಮ್ ಇರ್ತಾವ. ಎಲ್ಲ ರೂಮ್ನಲ್ಲಿ ಅರೇಂಜ್ಮೆಂಟ್ಸ್ ದಿಂಬು ಎಲ್ಲ ಮಾಡಿಕೊಟ್ಟಿದ್ದ. ಅಲ್ಲೊಬ್ಬ ಅಡುಗೆಯೂ ಇಟ್ಟಿದ್ರು, ಅಡುಗೆ ರೆಡಿ ಮಾಡಕ್ಕೆ. ಯಾಕಂದ್ರೆ ಅವರು ಅಷ್ಟು
ಕಷ್ಟಪಡೋಕೆ ಇಷ್ಟ ಆಗ್ತಿರ್ಲಿಲ್ಲ ಅವ್ರ ಮನ್ಯಾಗ. ಅವರು ಕೆಲ್ಸಕ್ಕೆ ಹೋಗೋಳು, ಸೊಸೆ ಬೆಳಗ್ಗೆ 5 ಗಂಟೆಗೆ ಹೋಗೋಳು, ಮಗ ಹೋಗವ. ಇವರಿಬ್ಬರು ವಯಸ್ಸಾಗಿದ್ರು, ಇನ್ನು ಮಾಡೋರು ಯಾರೂ ಇಲ್ಲ ಅಂದ್ಬಿಟ್ಟು ಅಡಿಗೆಯವ್ರು ಅರೇಂಜ್ಮೆಂಟ್ಸ್ ಮಾಡಿ ಊಟದೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ರು. ಮತ್ತು ಭಕ್ತರಿಗೂ ಬರ್ಲಿಕ್ಕೆ ಅವರು ಊಟದ ಅರೇಂಜ್ಮೆಂಟ್ಸ್ ಮಾಡಿದ್ರು. ಸೊ ಅಲ್ಲಿ ಹೋಗ್ತೀವಿ, ಒಳಗೆ ಹೋದ ತಕ್ಷಣ ಫ್ರೆಶ್ ಆಗಿರ್ತದೆ ಆ ಜಾಗ. ವಿ ಆರ್ ಸೋ ಹ್ಯಾಪಿ. ಸೊ ಇವರಿಗೆಲ್ಲ ಭಕ್ತರಿಗೆಲ್ಲ ರೂಮ್ ಇರ್ತದೆ. ಅಲ್ಲಿ ಪ್ರಾಬ್ಲಮ್ ಏನಾಗ್ತದೆ ಅಂದ್ರೆ, ಫಸ್ಟ್ ಡೇ, ಸೆಕೆಂಡ್ ಡೇ ನಾಳೆ ನೋಡೋಣ, ಒಂದೇ ಬಕೆಟ್ ನೀರು, ಅವತ್ತು ನೀರಿಲ್ಲ. ತಮಾಷೆ ನೋಡ್ರಿ. ಅಲ್ಲಿ ಮುಖ ತಗೋಬೇಕು ಇವೆಲ್ಲ, ಯಾಕಂದ್ರೆ ಪುನಾದಿಂದ ಬಾಂಬೆ ಬರ್ಬೇಕಂದ್ರೆ 2-3 ತಾಸು 4 ತಾಸು ಆಗ್ತದೆ. ಸುಸ್ತಾಗಿರ್ತಾರೆ, ಹೆಣ್ಮಕ್ಳು ಇರ್ತಾವೆ, ಅವ್ರದ್ದೆಲ್ಲ ಫ್ರೆಶ್ ಅಪ್ ಆಗಬೇಕು, ನೀರಿಲ್ಲ. ಫೋನ್ ಮಾಡ್ತಾರೆ, ಇವು ನೀರಿನ ನಿಂತ್ಬಿಟ್ಟದ, ನಾವು ತುಂಬಿಸೋದು ಮರ್ತು ಬಿಟ್ಟಿವಿ. ಒಂದು ಬಕೆಟ್ ನೀರು 32 ಜನ ಯೂಸ್ ಮಾಡ್ತಾರೆ. ಅವ್ರಿಗೆ ಆಶ್ಚರ್ಯ, ಬ್ಯಾಡ್ರು ನೀರೇ ಇಲ್ಲೋ, ಹೋಗ್ಬೇಡ್ರು ಬಾತ್ರೂಮ್ ಅಂತಾನ ಜೋಶಿ ನಗ್ತಾನೆ, ಅದು ಹೇಳ್ತಾನೆ ಬಂದಲ್ಲಿ ಎಲ್ಲರ ಮುಂದೆ. ಸೊ ಮಿನಿಮಮ್ 30 ಮೆಂಬರ್ಸ್ ಆಫ್ ಅವರ್ ಬರ್ತಾರೆ. ನಮ್ಮ ಜೊತೆ ಬಂದವರು ಬೆಂಗಳೂರಿಂದ, ಜೋಶಿ ಫ್ಯಾಮಿಲಿ ಅವರೆಲ್ಲ ಒಂದು ಬಕೆಟ್ನ ಯೂಸ್ ಮಾಡಿ, ಒಂದು ಬಕೆಟ್ ಎಲ್ಲರೂ ಯೂಸ್ ಆಗ್ತದೆ, ನೀರು ಹಂಗೆ ಇರ್ತದೆ ನೀರು. ಇದು ಫಸ್ಟ್ ತೋರಿಸ್ಬಿಟ್ಟ. ಯಾಕಂದ್ರೆ ನನ್ನ ಜೊತೆಗೆ ಬಂದ ಅವಾಗೇನು ತೊಂದರೆ ಇವ್ರಿಗೂ ತಪ್ಪಿಲ್ಲ, ಅದು ನೀರಿನ ಅರೇಂಜ್ಮೆಂಟ್ಸ್ ಆಗಿರಲಿಲ್ಲ ಅವತ್ತು. ಸೊ ಎದಕ್ಕೆ ಕೊಟ್ಟ, ನೆಕ್ಸ್ಟ್ ಡೇ ಕರೆಕ್ಟ್ ಅರೇಂಜ್ಮೆಂಟ್ಸ್ ಆಗ್ಲಿಕ್ಕೆ ಅದು ಶಾಕ್. ಮತ್ತೆ ಅವರೆಲ್ಲ ಬಂದರು. ಅಲ್ಲಿ ಕೂತು ಆಶೀರ್ವಾದ ಮಾಡುವಾಗ ವಿಷಯಗಳು ಭಾಳ ಬರ್ತಾ ಇತ್ತು, ಭಾಳ ಚಂದ ನಡೀತಲ್ಲಿ. ಯಾಕಂದ್ರೆ 2-3 ಸಲ ನಾವು ಬಾಂಬೆಗೆ ಹೋಗಿದ್ವಿ. ಅಜ್ಜನ ಜೊತೆಗೆ 1 ಸಲ ಹೋಗಿದ್ದೀನಿ, ಹಿಂದೆ 1 ಸಲ ಹೋಗಿದ್ದೆ ನಾನು. ಇದು 2ನೇ ಸಲ ಅವ್ರಿಗೆ ಹೋಗ್ತಿದ್ದೆ, ಎಲ್ಲರೂ ಗೊತ್ತಿತ್ತು ಪರಿಚಯ. ಅವಾಗ ಇವ ಏನು ಮಾಡಿದ, ಪ್ರಕಾಶ ಫೋನ್ ಮಾಡೋರಿಗೆ ಫೋನ್ ಮಾಡಿದ್ದ. ಎದುರುಗಡೆ ಒಂದು ಫ್ಯಾಮಿಲಿ ಇತ್ತು, ಅವನು ಅಪಾರ್ಟ್ಮೆಂಟಲ್ಲಿ ಎದುರುಗಡೆ ಇರ್ತಾವ. ಜೋಶಿ ಪ್ರಕಾಶ್ ಎದುರುಗಡೆ ಕನ್ನಡದವ್ರು ಇದ್ದಾರಿಲ್ಲ ಒಂದೇ, ಅವನು ನಕ್ಕಾಮ. ಭಾಳ ಓಲ್ಡ್ ಫ್ಯಾಮಿಲಿ ಅದು, ಸೀನಿಯರ್ ಮೋಸ್ಟ್. ಅವ್ರು ಬರ್ತಾರೆ ನೋಡು, ಇಲ್ಲ ಅವ್ರಿಗೆ ಹೇಳೀನಿ ಅಯ್ಯಂಗಾರ್ ಕಡೆಯವ್ರು ಬರ್ತಾರೆ ನೋಡು ಅಂದೆ. ಹಿಂಗೆ ಆಶೀರ್ವಾದ ಮಾಡುವಾಗ ಹಿರಿಯರಿಬ್ಬರು ಗಂಡ ಹೆಂಡತಿ ಒಳಗೆ ಬಂದು, ಅಜ್ಜಾನಿ ಹೇಳ್ದಂಗೆ ಬಂದೇ ಬರ್ತಾವಪ್ಪ, ಕಾಯ್ಬೇಕು ನಾವು. ಏನು ಆಶೀರ್ವಾದ ತಗೊಂಡ್ರು. ಅವ್ರ ಹಿರಿಯರು ಭಾಳ ನೋವಿತ್ತು, ಅವ್ರು ಕೂಡಕ್ಕಾಗ್ತಿರ್ಲಿಲ್ಲ. ಅಂಥ ಮಂದಿನ ಅವ್ರು ಯಾವಾಗ ಚೇರು ಸೋಫಾ ಮೇಲೆ ಕೂತು ಆಟ ಆಡೋ ಜಗತ್ತದು. ಮತ್ತೆ ಅವ್ರನ್ನ ಕೆಳಗೆ ಕೂಡಿಸಿ ಆಶೀರ್ವಾದ ಕೊಟ್ಟರು, ದೇ ಫೀಲ್ ಇಟ್, ಅವ್ರಿಗೆ ಗೊತ್ತಾಗೋದು. ಅದಾಗಂತ ಆ ತಾಯಿ ಸುಮಾರು ವರ್ಷ 90 ಮೇಲಿತ್ತು, ಆಕೆಗೆ ಏನೇನು ಕಾಯಿಲೆ ಅವ, ಶಿ ಕೆನಾಟ್ ಸಿಟ್, ವಾಯ್ಸ್ ಆಕೆಗೆ ಇರಲಿಲ್ಲ, ಸುಸ್ತಿತ್ತು ಆಕೆಗೆ, ಸುಮಾರು ನೋವಿತ್ತು ಆಕೆಗೆ. ವೆನ್ ಶಿ ಕೇಮ್ ಇನ್ಸೈಡ್ ಆ್ಯಂಡ್ ಟುಕ್ ದ ಬ್ರೆತ್, ಶಿ ಸೇಯಿಂಗ್ ದಟ್ ಐ ಆಮ್ ಸೋ ಆರಾಮ್ हो गई ना, मेरा का दर्द नहीं है बाबा. ಆಕೆಗೆ ಆಶ್ಚರ್ಯ, ನನ್ನ ಮುಖಾನ ನೋಡ್ತಾಳೆ, ಆ ಎಕ್ಸ್ಪ್ರೆಷನ್ ಕೊಡ್ತಾಳೆ. ಇನ್ ದಟ್ ಏಜ್ ನಾ ಒಂದೇ ಮಾತು, ಅವ್ವ ಸಣ್ಣ ವಯಸ್ಸಿನಲ್ಲಿ ತಾಯಿನೇ ಕಳ್ಕೊಂಡವನ, ಅಜ್ಜಿನೂ ನೋಡ್ದವ ಅಲ್ಲ, ಸಣ್ಣ ವಯಸ್ಸಿನಲ್ಲಿ ಎಲ್ಲರೂ ಕಳ್ಕೊಂಡಿನಿ. ಇವತ್ತು ಅಜ್ಜಿ ಸ್ವರೂಪದಲ್ಲಿ ನೀ ಬಂದು ನಿಂತಿ, ನಿನ್ನ ಕರ್ಮ ತೆಗಿಲಿಲ್ಲ ಅಂತ ನಾ ಯಾವ ಗುರು ಆಗ್ತೀನಿ? ಯವ್ವ ಕೂಡ ಅದಕ್ಕೆ ಇಷ್ಟ. ನಿನ್ನೆ ನಾವು ಕರೆದು ನೀವು ಬರ್ತಿರ್ಲಿಲ್ಲ, ಇದು ಹಿಂದಿನಲ್ಲಿ ಹೇಳ್ತಾ ಇರೋದು ಅವ್ರಿಗೆ. ನಿನ್ನ ನಾವು ಕರೆಸಿದೀವಿ, ನೀವು ಬರ್ತಿರ್ಲಿಲ್ಲ. ಅವ್ರು ಹೌದು, ಏನೋ ಯಾರೋ ಬಂದಾರ, ಫಕೀರಂದು ಯಾರೋ ಬಂದಾರ, ಅವ್ರ ಸಂಪ್ರದಾಯ ಇಟ್ಕೋತಾರ, ಹಿಂಗೆ ಅನ್ಕೊಂಡು ಕೂತೀವಿ. ಯಾವಾಗಿಲ್ಲಿ ಕಿಟಕಿಯಲ್ಲಿ ನೋಡ್ಲಿಕ್ಕತ್ತಿದ್ರು, ಎದುರು ಕಿಟಕಿಯಿಂದ ಏನೇ ನಡೀತಾವ ನೋಡ್ಲಿಕ್ಕತ್ತಿದ್ರು. ಆ ಕಾಲು ನೋವು, ಕೈ ಒಬ್ಬೊಬ್ರು ಬರ ಝಾಲ ಅನ್ಕೋತಿದ್ರು. ಅದೆಲ್ಲ ನೋಡಿ ಬಂದವರು ಅವರು. ಅವಾಗ ತಾಯಿ ಕಣ್ಣೀರು ಹಾಕ್ತಾರ. ಇದೇ ಥರ ಅದ್ಯಾವುದೋ ಡೊಂಬಿ, ಇನ್ನೊಂದು ಯಾವ ಕಡೆ ಅದು ಚರ್ಚ್ ಗೇಟ್ 2-3 ಹೆಸರು ಹೇಳ್ತೀವಿ. ಆ ಜಾಗದಲ್ಲಿ ನಿನ್ನ ಮಕ್ಳು ಅವ ನೋಡು, ಮಕ್ಕಳು ಮೊಮ್ಮಕ್ಕಳು ಕರೆಸಿ ಅವ್ರನ್ನು ಆಶೀರ್ವಾದ ಮಾಡ್ತೀನಿ ಅಂದಾಗ ಶಾಕ್ ಆಗ್ತದೆ. ಹೌ he says these things, and she is an English girl lady, very intelligent lady. She speaks to everybody. How I doesn't know, but in my service of long years, so days, ಒಂದಿಷ್ಟು ವರ್ಷದ ಸರ್ವಿಸ್ನಲ್ಲಿ ಕತೆ ಕೇಳಿದೆ ಬಾಬಾದು, ಅಕ್ಕಲ್ಕೋಟನ್ನು ಕೇಳಿದ್ದೆ. ಅದು ಇವತ್ತು ಕಣ್ಣಾರೆ ಕಂಡಿದೆ ಈ ಪರಮಾತ್ಮ ಮುಂದೆ. ಈಗ ಮಹಾರಾಜ ಆಯೆ, ಮಹಾರಾಜಿ ಹೇವು, ಒಬ್ಬ ಮಹಾರಾಜ್ ಬಂದಾನ. ಆ ಕಡೆ ಎಲ್ಲ ನೀವು ಗುರೂಜಿ ಅಂತೀರಿ, ಅಜ್ಜೆ ಅಂತವ್ರು ಮಹಾರಾಜ್ ಅಂತಾರೆ. ಸತ್ಯ ನೋಡ್ಬಿಟ್ಟೆ, ಭಾಳ ಖುಷಿ ಆಯಿತು. ಆ ಸತ್ಯನ ಗುರು ಮುಂದೆ ಎಲ್ಲೋ ಕಾಣ್ಬೇಕಂತ ಬಂದೆ. ಹಿರಿತನ ಏನೂ ಇಲ್ಲ ಅಲ್ಲಿ, ಸಿಂಪಲ್ ಗುರು ಇದ್ದಾನ.
ಅವು ಕೊಡೋ ಆಶೀರ್ವಾದ ಕೊಡೋ ವಿಷಯಗಳು ಭಾಳ ಚಲೋ ಅದ. ನಾನು ಸರ್ಪ್ರೈಸ್ ಆಗೋಗಿದ್ದೀನಿ. ನನ್ನ ಮಕ್ಕಳ ಬಗ್ಗೆ ಮೊಮ್ಮಕ್ಕಳ ಬಗ್ಗೆ ಹೇಳ್ಬಿಟ್ಟು ಅದು ಭಾಳ ಖುಷಿ ಆಯಿತು. ಅವ್ರು ನಾನು ಫೋನ್ ಈಗಲೇ ಮಾಡಿಸಿದ್ದೀನಿ, ನಾಳೆ ಬಂದೇ ಬರ್ತಾರೆ ಅವರು, ಹಿಂಗೆ ಹೇಳ್ತಾನೆ. ಸೊ ಅಲ್ಲಿ ಹೀಗೆ ಒಂದೊಂದು ನಡೀತಾವ. ಅಲ್ಲೊಬ್ಬವ ಇವ ಬರ್ತಾನೆ, ಡಾಕ್ಟರ್. ಇವ್ರ ಮನೆಗೆ ಡಾಕ್ಟರ್ ಅವ, ಆಯುರ್ವೇದಿಕ್ ಡಾಕ್ಟರ್. ಆ ಡಾಕ್ಟರ್ ಏನು ಮಾಡ್ತಾನೆ, ಕೂತ್ಕೋತಾನೆ ಬಂದು, ನೀ ಡಾಕ್ಟರ್ ಬೆಳೆಸ್ಕೊಂಡು ಹೊಂಟಿ, ಸರಿ ಆಗಿಲ್ಲದು. ನೀ ಮಾಡ್ತಾ ಇರೋ ಡಾಕ್ಟರ್ಶಿಪ್ ಸರಿ ಇಲ್ಲ. ಟ್ರೀಟ್ಮೆಂಟ್ ಕೊಡಕ್ಕೆ ಹೋಗ್ತಿ, ಅದನ್ನು ಕಂಟಿನ್ಯೂ ಮಾಡ್ತಾ ಇಲ್ಲ. ಇಲ್ಲೂ ನೀನು ಹೇಳಿ ಇವರಿಗೆ ಈ ಅಕ್ಕಿ ತಿನ್ನು, ಆ ಅಕ್ಕಿ ತಿನ್ನು, ಬಾಸುಮತಿ ತಿನ್ನು. ಬಾಸುಮತಿ ಅಕ್ಕಿ ಎಲ್ಲ ಕಡೆ ಸಿಗ್ತದೇನು? ವಾಸನೆ ಇರ್ತದಕ್ಕೆ ಬಾಸುಮತಿ. ಬೇರೆ ಅಕ್ಕಿ ತಿಂದವ್ರು ಬದುಕಿಲ್ಲ ನಮ್ಮ ಕರ್ನಾಟಕ ಇಂಡಿಯಾದಾಗ. ಒಂದೊಂದು ಅವನು ಹೇಳ್ತಾರೆ ಅವನು ಅಲ್ಲೇ ನಡ್ಕ ಸ್ಟಾರ್ಟ್ ಆಗ್ತದೆ. ಯಾಕಂದ್ರೆ ಇವ ಆಯುರ್ವೇದಿಕ್ ಅಂದ್ಬಿಟ್ಟು ಎಲ್ಲರಿಗೂ ನೀವು ಬಾಸುಮತಿ ಅಕ್ಕಿ ತಿನ್ರಿ, ಜವೆ ಗೋಧಿ ತಿನ್ಬೇಡ್ರಿ, ಬನ್ಸಿ ಗೋಧಿನೇ ಊಟ ಮಾಡ್ರಿ. ಹೂ ವಿಲ್ ಈಟ್ ದ್ಯಾಟ್? ದುಡ್ಡು ಇರೋ ತಗೋತಾನು ಇಲ್ಲಮ್ಮ, ಅವನಿಗೆ ಅದು ಇತ್ತು. ಅದಕ್ಕೆ ನಾನು ಕ್ಲೈಂಟ್ಸ್ನ ಗೆಲ್ಲಿಸ್ತೀನಿ, ಹಿಂಗೆ ಮಾಡಿದೆ. ಎಷ್ಟೋ ಮಂದಿ ಇರಲ್ಲ ಈ ಸವಲತ್ತು. ಅವನ್ನೆಲ್ಲವೂ ತೆಗೆದು, ಮಗನೇ ಟ್ರೀಟ್ಮೆಂಟ್ ಕೊಡು, ತಿನ್ನೋದು ಬಿಡೋದು ಅವ್ರದ್ದು ಇರ್ತದೆ. ತಿನ್ನೋದು ಅವ್ರದ್ದು ಲೆಕ್ಕದು. ಅನ್ನ ತಿಂತಾನೋ, ಮುದ್ದೆ ತಿಂತಾನೋ, ಚಪಾತಿ ತಿಂತಾನೋ, ಕ್ಯಾ ತರೀಖಾಯ ಖಾನೆ ದೋ, ಲೇಕಿನ್ ಟ್ರೀಟ್ಮೆಂಟ್ ದೇನೆ ಕಾ ತರೀಖಾ ಸೀಖ್ ಲೋ ಬೇಟಾ ಅಂದಾಗ ಅವನು ಅಷ್ಟನ್ನಾಗಿ ಹೋಗ್ತಾನೆ. ಇದೆಲ್ಲ ಹೇಗೆ ಹೇಳ್ತಾ ಇದ್ದರು? ಅವನಿಗೇನೂ ಗೊತ್ತಿರಲಿಲ್ಲ ಪರಿಚಯ. ಇವ ಯಾರು? ಜೋಶಿ ಮುಖ ನೋಡ್ತಾನ, ಇವ್ರದ್ದು ಪ್ರಕಾಶ್ ನನ್ನ ಮುಖ ನೋಡ್ತಾನೆ. ಆ ಪ್ರಕಾಶ್ ಒಂದೇ ಮಾತು ಹೇಳ್ತಾನೆ, ಹುಚ್ಚ, ನೀ ಕರೆಯೋದಿಲ್ಲ ಅಥವಾ ನೀ ಇಲ್ಲಿ ಬರೋದು ನಮಗೂ ಗೊತ್ತಿರಲಿಲ್ಲ. ನೀ ಅನ್ಕೊಂಡಿರ್ಬೇಕು ನಾನು ಅಜ್ಜನಿಗೆ ಹೇಳಿ, ನಾನು ಯಾರಿಗೂ ಹೇಳೋದು ಬೇಡ. ಅವ ತ್ರಿಲೋಕ ಅಂತರ್ಯಾಮಿ, ಅವ ಎಲ್ಲೂ ಗೊತ್ತಾಗ್ತದೆ ಅವನು. ಯಾಕಂದ್ರೆ ಅದೇ ಪ್ರಕಾಶ ನನ್ನನ್ನು ಆಟ ಆಡಿಸಿದ್ರು ಅವರು. ನಾನು ಸಣ್ಣ ಮಗು ಇದ್ದಾಗ ಅವ್ರ ತೊಡೆ ಮೇಲೆ ಕೂತು ಮಲ್ಕೊಂಡಿದ್ದೆ. ನಾನು ಅವ್ರ ಮನೆಗೆ ಇವತ್ತು ಗುರುವಾಗಿ ಹೋಗಿದ್ದೆ. ಖುಷಿ ಆಯ್ತು ನಮ್ಗೆ. ಹಂಗೆ ಹೇಳ್ತಾನೆ. ಅವಾಗ ಅಷ್ಟನ್ನು ಆಗ್ತಾನೆ ಡಾಕ್ಟರ್. ಇನ್ನೊಬ್ಬ ಫ್ಯಾಮಿಲಿ ಬರ್ತದೆ. ಇವತ್ತಿದು ಮುಗಿಸ್ತಾ ಇದ್ದೇನೆ, ಯಾಕಂದ್ರೆ ಬಾಂಬೆದು ಭಾಳ ದೊಡ್ಡದಿದೆ. ನಾಳೆ ಇನ್ನೊಂದು ಎಪಿಸೋಡ್ ಕೊಡ್ತೀನಿ ಬರೀ ಬಾಂಬೆ. ಅಲ್ಲಿ ಡಾಕ್ಟರ್ ಬಂದಾಗ ಅವನ ಫ್ಯಾಮಿಲಿನೂ ಬರ್ತದೆ. ಇನ್ನೊಂದು ಫ್ಯಾಮಿಲಿ ಬಗ್ಗೆ ಹೇಳ್ತಾನೆ, ಬಾರೋ ಕರ್ಕೊಂಬರೋ, ಬಂದಿಲ್ಲ. ಸೊ ಆ ಶಿವ ತಗೊಂಡು ಅವನದು ಏನೇನು ಹೊಟ್ಟೆಗೆ ಪ್ರಾಬ್ಲಮ್ ಎಲ್ಲವೂ ಶುದ್ಧ ಮಾಡ್ತಾನೆ. ದೆನ್ ಇನ್ನೊಂದು ಫ್ಯಾಮಿಲಿ ಬರ್ತದೆ. ಅವ್ರು ನವಲಗುಂದಿಗೂ ಬರ್ತಿದ್ರು. ಅವರು ಗಂಡ ಹೆಂಡತಿ ಮಕ್ಳು ಇರಲಿಲ್ಲ ಅವರಿಗೆ. ಟ್ರಾವೆಲ್ಸ್ ನಡೆಸ್ತಾರೆ ಅವ್ರು ಸುಮಾರು ವಿಷಯಗಳು ಹೇಳಿದ್ರು. ಅಪ್ಪ ನಾ ಎಲ್ಲ ಗೆದ್ದಿದ್ದೀನಿ, ಟ್ರಾವೆಲ್ಸಲ್ಲಿ ಗೆದ್ದೆ. ಮಕ್ಕಳು ಒಂದು ಆಗ್ತಿರ್ಲಿಲ್ಲ, ಅದು ಸ್ವಲ್ಪ ತ್ರಾಸಿತ್ತು ಅವರಿಗೆ. ಅದಕ್ಕೆ ಉತ್ತರ ಕೊಟ್ಟಿದ್ದೆ, ಸಮಯ ಕೊಡು ನನಗೆ. ಆದರೂ ಆಕಿ ಪರಮ ಭಕ್ತಳು ಹಾಕಿದ್ಲು. ಅವ್ರು ಏನು ಮಾಡಿದ್ರು ಅಂದರೆ, ಒಂದು ಟೂರಿನೋನೋ ಒಂದು ಕೂಲ್ ಡ್ರಿಂಕ್ಸ್ ದೊಡ್ಡ ಬಾಟ್ಲ್ ಬರ್ತದಿಲ್ಲ, ಅದನ್ನು ತಂದಿದ್ರು. ಒಂದು ಅರ್ಧ ಕೆಜಿನೋ 3/4 ಕೆಜಿನೋ. ಅಲ್ಲಿ ಸ್ವಲ್ಪ ಮಹಾರಾಷ್ಟ್ರ ಮಂದಿ ಸ್ವಲ್ಪ ಸ್ಟಿಂಜಿ ಭಾಳ. ನಿಮ್ಮ ದೊಡ್ಡ ಕೈ ಸ್ವಲ್ಪ ಚಿಕ್ಕ ಕೈ ಆ ಕಡೆ, ಒಬ್ಬೊಬ್ರದ್ದು ಎಲ್ಲಾರ್ದಲ್ಲ. ನಮ್ಮ ಜೋಶಿ ಅನ್ಕೋಬಾರ್ದು, ಜೋಶಿ ಜೋರು ಮಾಡಿದ್ದಮ್ಮ. ಅವರೆಲ್ಲ ಮಹಾರಾಷ್ಟ್ರದಲ್ಲಿ, ಅವ್ರು ಕನ್ನಡದವರು, ಅಲ್ಲಿ ಸೆಟ್ಲ್ ಆಗ್ಯಾರ. ಪ್ಯೂರ್ಲಿ ಫ್ರಮ್ ಮಹಾರಾಷ್ಟ್ರ. ಸ್ವಲ್ಪ ಇಕ್ಕಟ್ಟು ಕೈ ಅವರು. ಒಂದು ಚಪಾತಿ ಹಾಕಿ 4 ಸಲ ನೋಡ್ತಾವ್. ಬಟ್ ಅಲ್ಲಿ ಅವ್ರು ಮಾಡಿದ್ದು 1 ಕೆಜಿ, ಅರ್ಧ ಕೆಜಿಗೆ ಚೌಚೌ, 1 ಬಾಟ್ಲು. ಏನು ಮಾಡಿದ್ರು ಅವರು, ಬರೋರಿಗೆಲ್ಲ ಒಂದಿಷ್ಟು ಗ್ಲಾಸ್ ತಗೊಳ್ಳೋದು, ಜ್ಯೂಸ್ ಹಾಕೊಡೋದು, ಒಂದಿಷ್ಟು ಒಂದು 10 ಜನ ಬರ್ಬೋದು ಅಂತ ತಂದಿದ್ರು ಅವರು. ಅವ್ರ ಗ್ರಹಚಾರಕ್ಕೆ ಅವತ್ತು 115 ಮಂದಿ ಬಂದಿದ್ರು. 115 ಜನ. ಆ ಒಂದು ಬಾಟ್ಲು 1 ಕೆಜಿ 1 ಲೀಟರ್ದು ಇರ್ಬೇಕು ಆ ಬಾಟ್ಲ್. ಅದು ನಿಮ್ಮದು ಕೂಲ್ ಡ್ರಿಂಕ್ಸ್ದು ಅದು ಯಾವುದೋ ಬರ್ತಾರೆ, ನೀರಿಂದ ಏನೋ ತಂದಿದ್ರು ಅವರು. 1 ಲೀಟರ್ದು 120 ಮಂದಿ ಕುಡಿತಾರೇನು? ಇಟ್ ಹ್ಯಾಸ್ ಬೀನ್ ಶೋ ತೋರಿಸ್ತಾವ. ಮತ್ತೆ ಏನು ಚೌಚೌ ತಂದಿರು, ಎಲ್ಲರಿಗೂ ಇಷ್ಟಿಷ್ಟು ಹಾಕೊಟ್ಟಾರೆ, ತಟ್ಟೆಗೆ ಹಾಕೊಟ್ಟು ಎಲ್ಲರೂ ನೋಡ್ಯಾರ. ಅದಕ್ಕೊಂದು ಸ್ವೀಟ್, ಅದು ದೂದ್ ಫೇಡ ಸಣ್ಣದು, ಅದೊಂದು, ಇದೊಂದು ಡ್ರಿಂಕ್ಸ್ ಎಲ್ಲರೂ ಬಂದವರಿಗೆಲ್ಲ ಕೊಡ್ತಾನೆ ಇದ್ದಾರೆ. ಅದು ಕಮ್ಮಿ ಆಗ್ತಾನೆ ಇಲ್ಲ. ಚೌಚೌ ಕೊಡ್ತಾನೆ, ಕಮ್ಮಿ. ದೂದ್ ಫೇಡ ಲೆಕ್ಕ ಹಾಕಿ ತಂದಿದ್ರು. ಹೇಗೋ ನಡೀತಾ ಇದೆ. ಇನ್ನೇನು
ದೂದ್ ಫೇಡ ಮುಗಿಬೇಕು. ಇಲ್ಲೊಬ್ಬ ಅನೂಪ್ ಇದ್ದಾನೆ ಬೆಂಗಳೂರು, ಅವನ ಭಕ್ತ ಒಬ್ಬ ಅನಿಲ್ ಇದ್ದಾನೆ, ಅವ ದೂದ್ ಫೇಡ ಬಾಕ್ಸೇ ತಂದುಬಿಟ್ಟ. ದೂದ್ ಫೇಡ ಬೆಳೀತಲ್ಲಿ. ಆಗ ಚೌಚೌ ಮಾತ್ರ ಈ ಕೂಲ್ ಡ್ರಿಂಕ್ಸ್ ಅಷ್ಟರಲ್ಲೇ 120 ಮಂದಿಗೆ ಕೊಟ್ಟರು. ಅವರು ಆಶ್ಚರ್ಯ ಹೋಯ್ತು. ಲಾಸ್ಟಲ್ಲಿ ಎಲ್ಲ ಆಶೀರ್ವಾದ ತಕ್ಷಣ ಮತ್ತೆ ಜೋಶಿ ಪ್ರಕಾಶ್ ಕಡೆ ಸ್ಪೀಚ್ ಕೊಡಿಸ್ತಾನೆ. ಭಾಳ ಖುಷಿ ಪಡ್ತಾರೆ. ಅಪ್ಪ ನೀ ಎಲ್ಲಿರ್ತಿ, ಎಲ್ಲಿ ನೀ ಆಚರಿಸ್ತಿ, ಅದು ಗುರು ಸಂಪ್ರದಾಯನೇ ಆಗುತ್ತೆ. ನೀ ಕೂತಲ್ಲೇ ಜಗತ್ ಸೇರೇ ಸೇರ್ತದೆ. ನೀ ಇದ್ದಲ್ಲೇ ಭಗವಂತನ ನಾಮಸ್ಮರಣೆ ಆಗೇ ಆಗ್ತದೆ. ನೀ ಕೂತಲ್ಲೇ ಅನ್ನಪೂರ್ಣೇಶ್ವರಿ ಸಕ್ಸಸ್ ಮಾಡೇ ಮಾಡ್ತಾ. ಇದು ಅಕ್ಷಯ ಗುರು ನೀನು ಅಂತ ಸ್ಪೀಚ್ ಕೊಡ್ತಾವ ಇಬ್ರು. ನಮಗೆಲ್ಲೂ ಖುಷಿಯಾಗಿ ಪುಣಾ ಬಗ್ಗೆ ಪ್ರಕಾಶ್ ಹೇಳ್ತೀನಿ. ಪ್ರಕಾಶ್ ಅರೇಂಜ್ಮೆಂಟ್ಸು ಭಾಳ ಖುಷಿಯಾಗಿ ಹೇಳಿ ಎಲ್ಲರೂ ಖುಷಿ ಪಟ್ಟು ನಾಳೆ ದಿನದ್ದು ಮತ್ತೆ ಹೇಳ್ತೀನಿ. ಯಾಕಂದ್ರೆ ಚಿಕ್ಕ ಚಿಕ್ಕ ಎಪಿಸೋಡ್ ಮಾಡೋಣ ಇಷ್ಟು ಹೇಳಿ. ನಾಳೆ ಇನ್ನೂ ಭಾಳ ಜೋರು ಅವರೇ ಪ್ರಕಾಶ್ ಮನೇಲಿ. ಆ್ಯಕ್ಚುಲಿ 3 days ಪ್ರೋಗ್ರಾಮ್ ಇತ್ತು ನಮ್ಮದು. ಆಮೇಲೆ ಅಲ್ಲಿದ್ದು ನೆಕ್ಸ್ಟ್ ಡೇ ಮತ್ತೆ ಜನ ಸೇರೋದು, ಆ ಜನಕ್ಕೆ ಆಶೀರ್ವಾದ ಮಾಡೋದು, ಮತ್ತು ಅಲ್ಲಿಂದ ಇನ್ನೊಂದು ಕಡೆ ಹೋಗೋ ಪ್ರೋಗ್ರಾಮ್ಸ್ ಇತ್ತು ನಮ್ಮದು. ಸೊ ಅಷ್ಟು ದಿನವರೆಗೂ ನಮ್ಮ ಭಕ್ತರಿಗೆ ಊಟದ ಅರೇಂಜ್ಮೆಂಟ್ಸ್ ಮಾಡುವಾಗ ಮಾತಾಡ್ತಾರಲ್ಲ ಈ ಬಕೆಟದ ಜೋಶಿ. ಇಲ್ಲೊಂದು ಸುಮಾರು ಕಡೆ ನೋಡಿನಿ, ಈಗಲೂ ನಮ್ಗೆ ಬಂದ ತಕ್ಷಣ ಒಂದು ತೋರಿಸ್ಕೊಟ್ಟ ಅಜ್ಜ ನಮಗೆ. ಅದು ಹೇಳಕ್ಕೂ ದಾರಿ ಸಿಕ್ಕದಂಗೆ ಆಯ್ತು, ನೀರು ಅರೇಂಜ್ಮೆಂಟ್ಸ್ ಮಾಡದೇ ಇರೋರಿಗೂ ಅರಿವು ಕೊಟ್ಟಂಗೆ ಆಯ್ತು ಆ ಜೋಶಿ ನಾಟಕ ಭಾಷಣ. ಅವಾಗ ಮರಾಠಿದಾಗ ಎಲ್ಲರೂ ಬಾರ್ 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 ಕಲ್ ಹಮ್ ದೇಖ್ ರೆಂಗೆ ಪಾಣಿ ಕೇಳಿ, ಇನ್ನೇನು ತ್ರಾಸ ಮಾಡಲ್ಲ. ಆದರೆ ಒಂದು ಬಕೆಟಲ್ಲಿ 32 ಜನ ಹೇಗೆ ಯೂಸ್ ಮಾಡಿದ್ರು ಅದು ನಮ್ಗೆ ಸತ್ಯ ಗೊತ್ತಿಲ್ಲ. ಸೊ ಅದು ಏನಾಗುತ್ತೆ, ದಿಸ್ ಇಸ್ ಆಲ್ ಅಕ್ಷಯ ಅಷ್ಟೇ. ಯಾರು ಅವನ ಜೊತೆ ಬಂದಿರ್ತಾರೆ, ಬಂದವ್ರಿಗೆ ಯಾರಿಗೂ ನೋವು ಆಗಬಾರ್ದು. ಯಾಕೆ ನಂಬಿ ಬಂದಿರ್ತಾರೆ. ಸಂಸಾರ ಗಂಡ ಹೆಂಡತಿನ ಬಿಟ್ಟು ಬಂದಿರ್ತಾರೆ ಅಷ್ಟು ದಿವಸ. ಸೊ ಅವರು ನಾವು ನೋಡ್ಕೊಳ್ಳಿಲ್ಲ, ಅದ್ಯಾವ ಗುರು ಆಗ್ತಾನೆ, ಅವ್ರು ಖುಷಿ ಪಡಿಸ್ತಾನೆ. ಪ್ರತಿಯೊಬ್ಬರಿಗೂ ಎಲ್ಲ ಆದ ತಕ್ಷಣ ದುಡ್ದಿರ್ತಾರಲ್ಲ ನಮ್ಮ ಜೊತೆಗೆ ಅವ್ನು ಕೂಡಿಸ್ಕೊತಾನೆ. ಏನವ ನೀ ಹೋಗಿರ್ತಾನೆ, ನಿಖಿನ್ ಹೋಗಿರ್ತಾನೆ, ಅದನ್ನು ಸ್ವಲ್ಪ ವ್ಯತ್ಯಾಸ ಮಾಡ್ತಾನೆ. ನಾನು ಹೊಗಳಿಲ್ವಲ್ಲ, ಇಲ್ಲ ಅಪ್ಪ ಎಲ್ಲರೂ ಹೊಗಳ್ತಾನವ, ಎಲ್ಲರೂ ಹೊಗಳ್ತಾನೆ. ಯಾಕಂದ್ರೆ ಮಾಡಿರ್ತಾರೆ ಕೆಲಸ. ಅವ್ರ ಖುಷಿ ಏನು, ಗುರುಜಿ ನಮ್ಗೆ ಹೊಗಳಿದ್ರು, ನಮ್ಮ ಬಗ್ಗೆ ಅಭಿಮಾನದಿಂದ ಮಾತಾಡಿದರು, ನಮ್ಮ ಬಗ್ಗೆ ಅಭಿಮಾನದಿಂದ ಮಾತಾಡಿದ್ರು. ಆ ಮಾತು ಅವರಿಗೆ ಇನ್ನೂ ಎನರ್ಜಿ ಕೊಡ್ತದೆ. ಆ ಎನರ್ಜಿಗೋಸ್ಕರ ನಾವು ಪ್ರತಿಯೊಬ್ಬರಿಗೂ ಉತ್ತರ ಕೊಡೋದು. ದಟ್ ಈಸ್ ದ ಲೀಡರ್ಶಿಪ್ ಆಫ್ ಎ ಲೀಡರ್. ಎ ಲೀಡರ್ ಹ್ಯಾಸ್ ಟು ಟೇಕ್ ಎವ್ರಿಬಡೀಸ್ ಇನ್ ಹಿಸ್ ಮೈಂಡ್ ಆ್ಯಂಡ್ ಹ್ಯಾಸ್ ಟು ಟೇಕ್ ವಿತ್ ಎವ್ರಿಬಡಿ ವಿತ್ ಹಿಮ್. ಎಲ್ಲರನ್ನು ತಗೋಬೇಕಮ್ಮ. ಒಬ್ಬ ಲೀಡರ್ ಅಂದ್ರೆ ಏನು, ಒಬ್ಬರು ಹೊಗಳೋದು, ಒಬ್ಬರನ್ನ ತೆಗಳೋದು, ಒಬ್ಬರು ದೂರ ಇಳಿಸೋದು, ಒಬ್ಬರು ನಾಟಕ ನಗಿಸೋದು, ಒಬ್ಬರು ಇದು ಲೀಡರ್ಶಿಪ್ ಅನ್ನಂಗಿಲ್ಲ. ಸಣ್ಣವನಿರಲಿ ದೊಡ್ಡವನಿರಲಿ ಅವರ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ಅವ್ರ ತಕ್ಕಂತೆ ನಾಟಕ ಮಾಡ್ಕೊಂಡು ಅವ್ರನ್ನ ಗೆಲ್ಲಿಸಿ ಅವ್ರನ್ನ ಒಂದು ರೂಟಲ್ಲಿ ಕರ್ಕೊಂಡು ಹೋಗೋದೇ ಲೀಡರ್ ಆಗ್ತಾನವ. ಲೀಡರ್ ಅವ್ರನ್ನ ಮೆಚ್ಚಿಸ್ಲಿಕ್ಕೆ, ಅಥವಾ ಅವ್ರು ಬಂದು ಜೀವಾ ಅನ್ನಕ್ಕ, ಅಥವಾ ಅವ್ರು ಬಂದು ಡಾರ್ಲಿಂಗ್ ಅನ್ನಕ್ಕ, ಇದಲ್ಲ. ಅವ್ರವ್ರ ಕಲ್ಪನೆಗಳಿಗೆ, ಅವ್ರವ್ರ ನೋವುಗಳಿಗೆ, ಅವ್ರವ್ರಿಗೆ ಅರಿವು ಬರಕ್ಕೆ. ಯಾಕಂದ್ರೆ ಒಂದು ಹೆಣ್ಮಗಳು ಅಥವಾ ಒಂದು ಹುಡುಗ IT ಫೀಲ್ಡು ಡಾಕ್ಟರ್ಸ್ಗಳು ಅವ್ನ ಮುಂದೆ ಬಂದು ಸೇವೆ ಮಾಡೋದು ಸಾಮಾನ್ಯ ಅಲ್ಲದು. ಅವ್ರಿಗೂ ಬೇಕಾದ ಜೀವನ ಇರ್ತದೆ, ಅವ್ರ ಸ್ಟೈಲ್ಸ್ ಇರ್ತಾರೆ. ಇಲ್ಲಿ ಬಂದು 12 ತಾಸು ಕೂತ್ಕೋಬೇಕಂತ ಅವ್ರು ಏನೂ ಅವನಿಂದ ಕಂಡಿಲ್ಲ ಅವರು, ಅಥವಾ ಅವ್ರಿಗೆ ಅವ ಪಿಕ್ಚರ್ ತರ್ಸ್ಕೊಂಡು ಕೂತಿಲ್ಲ. ಅಲ್ಲಿ ಸತ್ಯದ ಘಟನೆಗಳು ನಲಿಕತ್ತಾವ್. ಎಲ್ಲರಿಗೂ ಪ್ರೀತಿ ಆಗಲ್ಲ. ನಿಜವಾಗಿ ಸೇವಾ ಮನೋಭಾವನೆ ಯಾರಿದ್ದಾರ ಅವರು ಮಾತ್ರ ಅಜ್ಜನ ಜೊತೆ ಕೂತ್ ಇಂಥವು ಘಟನೆಗಳಿಗೆ ಸ್ಪಂದನೆ ಕೊಡ್ತಾವ್. ತಾವು ಇದರಲ್ಲಿ ಭಾಗಿಯಾಗಬೇಕಂತ ಅಂಥವು ಮಾತ್ರ ಅವ್ರ ಜೊತೆಗೆ ಬರ್ತಾವ್. ಎಲ್ಲರೂ ಬರೋಕ್ಕಾಗಂಗಿಲ್ಲ. ಎಷ್ಟೋ ಸಲ ನಾವು ಅನೌನ್ಸ್ ಮಾಡಿರ್ತಾರೆ ನಮ್ಮ ಭಕ್ತರು, ಯಾರು ಬರ್ತೀರಿ ಗುರುಜಿ ಜೊತೆ ಬನ್ರಿ. ಎಲ್ಲರೂ ಬರೋಕ್ಕಾಗಂಗಿಲ್ಲ ಅವ್ರ ಜೊತೆಗೆ. ನಾಟಕ ಕಂಪನಿ ಬರೋದು ಕಷ್ಟ, ಬಂದವು ನಾಟಕ ಆಡ್ಯಾವ, ಇನ್ನವು ಬರೋದು ಕಷ್ಟ. ಇಷ್ಟು ಹೇಳಿ ನಾಳೆ ಇನ್ನೊಂದು ಎಪಿಸೋಡ್ ಕೊಡ್ತೀನಿ. ಲಾ ಇಲ್ಲಾ ಇಲ್ಲಾ